ಡಿಜಿಟಲ್ ಫ್ಲೂಯೆನ್ಸಿ ಈ ಮ್ಯಾನ್ಯುಯಲ್ ಮಾಡ್ಯೂಲ್ 1 ಟೇಬಲ್ ಆಫ್ ಕಂಟೆಂಟ್ಸ್. ಮಾಡ್ಯೂಲ್ 1ನಲ್ಲಿ ಚಾಪ್ಟರ್ಸ್ ಎಷ್ಟಿದೆ? 5 ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್. ಸೆಕೆಂಡ್ ಚಾಪ್ಟರಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಆಫ್ ಡೇಟಾ ಸೈನ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಫೋರ್ತ್ ಒನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಇಟ್ಸ್ ಸರ್ವಿಸ್ ಮಾಡೆಲ್ಸ್. ಫಿಫ್ತ್ ಒನ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಟೈಪ್ ಆಫ್ ಸೈಬರ್ ಅಟ್ಯಾಕ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಥಿಂಗ್ ಬಟ್ ನಾವು ಒಂದು ಯಂತ್ರವನ್ನು ಮನುಷ್ಯನ ಹಾಗೆ ಬಿಹೇವ್ ಮಾಡೋದನ್ನು ಕಲಿಸೋದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಮೆಷಿನ್ ಲರ್ನಿಂಗ್ ಅಂದರೆ ಯಂತ್ರ ಕಲಿಕೆ. ಯಂತ್ರಕ್ಕೆ ನಾವು ಒಂದು ಮಷೀನಿಗೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ಕಲಿಸೋದು. ಡೀಪ್ ಲರ್ನಿಂಗ್ ಅಂದರೆ ಆಳವಾದ ಕಲಿಕೆ ಆರ್ ಇಮೇಜ್ ಅನಾಲಿಸಿಸ್, ಬಯೋಮೆಟ್ರಿಕ್ಸ್ ಈ ಥರ ಎಲ್ಲ ಯೂಸ್ ಮಾಡ್ತೀವಲ್ವ ನಾವು ಡೈಲಿ ಲೈಫಲ್ಲಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲಿತೀವಿ. ಬೇಸ್ ಮ್ಯಾನೇಜ್ಮೆಂಟ್ ಫಾರ್ ಡೇಟಾ ಸೈನ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್. ನಾವು ಒಂದು ನಮ್ಮ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಎಲ್ಲಿ ಸ್ಟೋರ್ ಮಾಡಬೇಕು? ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಲಾರ್ಜ್ ಅಮೌಂಟ್ ಆಫ್ ಡೇಟಾವನ್ನು ಸ್ಟೋರ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ನಾವು ಬಿಗ್ ಡೇಟಾ ಅಂತ ಹೇಳ್ತೀವಿ. ಬಿಗ್ ಡೇಟಾ ಅನ್ನೋದು ಒಂದು ಹೊಸ ಟೆಕ್ನಾಲಜೀಸ್. ಆ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಲಾರ್ಜ್ ಅಮೌಂಟ್ ಆಫ್ ಡೇಟಾ ಆರ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. IoT ಆ್ಯಂಡ್ IIoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ಫಿಲಿಪ್ಸ್ ಲೈಟ್ಸ್ನ ಯೂಸ್ ಮಾಡಿದ್ದೀರ ಅಲ್ವಾ? ಫಿಲಿಪ್ಸ್ ಲೈಟ್ಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಅದು ನಾವು ಎಂಟರ್ ಆದ ತಕ್ಷಣ ರೂಮ್ ಒಳಗೆ ಲೈಟ್ ಆನ್ ಆಗುತ್ತೆ, ಅವು ಎಕ್ಸಿಟ್ ಆದರೆ ಲೈಟ್ ಆಫ್ ಆಗುತ್ತೆ. ಈ ಥರ ನಾವು ಕಲೆಕ್ಟ್ ಮಾಡಿ ಒಂದು ಥಿಂಗ್ಸ್ನ ಡೆವಲಪ್ ಮಾಡಿರೋದಕ್ಕೆ ನಾವು IoT ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಇಟ್ಸ್ ಸರ್ವಿಸ್ ಮಾಡೆಲ್ಸ್. ಕ್ಲೌಡ್ ಕಂಪ್ಯೂಟಿಂಗ್, ಕ್ಲೌಡ್ ಅಂದರೆ ಮೋಡ ಅಂತ ಅರ್ಥ ಕನ್ನಡದಲ್ಲಿ, ಬಟ್ ಇಲ್ಲಿ ಕಂಪ್ಯೂಟರ್ಸ್ ನಾವೇನು ಹೇಳ್ತೀವಿ? ಕ್ಲೌಡ್ ಕಂಪ್ಯೂಟಿಂಗ್ ಮೀನ್ಸ್ ಒಂದು ಅದಕ್ಕೆ ಡಿಫ್ರೆಂಟ್ ಆದ ಮೀನಿಂಗ್ ಇದೆ. ಡೊಮೈನ್ ಅಂತ ಹೇಳ್ಬೋದು. ಅಲ್ಲಿ ನಾವು ಸ್ಟೋರ್ ಮಾಡ್ಬೋದು ನಮ್ಮ ಡೇಟಾನ, ಲಾರ್ಜ್ ಪರ್ಪಸಲ್ಲಿ ಸ್ಟೋರ್ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಟೈಪ್ಸ್ ಆಫ್ ಸೈಬರ್ ಅಟ್ಯಾಕ್ಸ್. ನಾವು ಮೊಬೈಲ್ ಫೋನ್ಸ್ ಇಲ್ಲದೆ ಸರ್ವೈವ್ ಆಗಲ್ಲ. ಸೊ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ನಾವು ತುಂಬ ಸೈಬರ್ ಅಟ್ಯಾಕ್ಸಿಗೆ ಒಳಗಾಗ್ತೀವಿ. ಆ ಅಟ್ಯಾಕ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ಚಾಪ್ಟ್ರಲ್ಲಿ ನೋಡ್ತೀವಿ, ಯಾವ ಥರ ಅಟ್ಯಾಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಮೂವಿಂಗ್ ಆನ್, ಫಸ್ಟ್ ಚಾಪ್ಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆ್ಯಂಡ್ ಡೀಪ್ ಲರ್ನಿಂಗ್. ಆ್ಯನ್ ಓವರ್ ವ್ಯೂ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಡೈಲಿ ಲೈಫಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳಷ್ಟು ನೋಡಿದ್ದೀವಿ. ಹೇಗೆ ನಮಗೆ ಗೊತ್ತಿಲ್ಲದೇ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹೇಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆನ್ಲೈನ್ ಶಾಪಿಂಗ್ ಮಾಡೋದು, ಯೂಸ್ ಅವರ್ ಮೊಬೈಲ್ಸ್ನ ಯೂಸ್ ಮಾಡ್ತೀವಿ. ಡ್ರೈವ್ ಟು ವರ್ಕ್ ಡೈಲಿ, ಕಾರಲ್ಲಿ ಹೋಗ್ತೀವಲ್ವಾ, ಕಾರಲ್ಲಿ ಅವ್ರ ಬೈಕಲ್ಲಿ ವರ್ಕ್ ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೆ ನಮಗೆ ಆಟೋಮೇಷನ್ ಅವ್ರ ಆಟೋನಮಸ್ ವೆಹಿಕಲ್ಸ್ ಅಂತ ಇರುತ್ತೆ, ಆ ವೆಹಿಕಲ್ಸ್ನ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಈಗ ಚೆಕಿಂಗ್ ಅವರ್ ಮೇಲ್ಸ್ ಬರುತ್ತೆ ನಮಗೆ, ಈ ಥರದ್ದೆಲ್ಲ ಎಕ್ಸಾಂಪಲ್ಸ್ ಇದೆ. AI ಅನ್ನೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ. ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಬಟ್ ಅದನ್ನು ಯೂಸ್ ಮಾಡ್ತಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳೋಕ್ಕೋಸ್ಕರ ನಮಗೆ ಈ ಟೆಕ್ನಾಲಜೀಸ್ನ ಇಟ್ಟಿದ್ದಾರೆ, ಈ ಸಬ್ಜೆಕ್ಟ್ನ ಪ್ರೊವೈಡ್ ಮಾಡಿದ್ದಾರೆ. From chess playing computers to self-driving vehicles, artificial intelligence is progressing rapidly and touching every aspect of our lives. ಹೇಗೆ ಒಂದು ಚೆಸ್ ಗೇಮ್ ಆಡ್ತೀವಲ್ವ ಮೊಬೈಲಲ್ಲಿ, ಹೇಗೆ ಪ್ಲೇ ಆಗುತ್ತೆ? ಆಲ್ಮೋಸ್ಟ್ ಎಲ್ಲರೂ ಪ್ಲೇ ಮಾಡಿದ್ದೀವಿ. ಮತ್ತು ಡ್ರೈವಿಂಗ್ ವೆಹಿಕಲ್ಸ್, ಸೆಲ್ಫ್ ಆಗಿ ಡ್ರೈವ್ ಮಾಡೋದು ವೆಹಿಕಲ್ಸು, ಆಟೋಮೇಷನ್ ಯೂಸ್ ಮಾಡ್ಕೊಂಡು ಮಾಡೋದು, ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೆ ನಾವು ಡೆವಲಪ್ ಮಾಡಿಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತಲ್ವಾ. ಸೊ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ. ವಾಟ್ ಈಸ್ AI? AI is the technique that helps machines and computers mimic human behavior. ಮನುಷ್ಯರ ಥರ ಬಿಹೇವ್ ಮಾಡೋದನ್ನು ನಾವು ಮೆಷೀನಿಗೆ ಕಲಿಸೋದು, ಕಂಪ್ಯೂಟರ್ಸ್ನ ಯೂಸ್ ಮಾಡಿಕೊಂಡು ಕಲಿಸೋದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ವರ್ಡ್ಸಲ್ಲಿ AI ಈಸ್ ಇಂಟೆಲಿಜೆನ್ಸ್ demonstrated by machines.
ಇಂಟೆಲಿಜೆನ್ಸ್ ಡೆಮಾನ್ಸ್ಟ್ರೇಟೆಡ್ ಬೈ ಮೆಷಿನ್ಸ್ ಅಂದರೆ ಮೆಷಿನ್ಸಿಗೆ ನಾವು ಬುದ್ಧಿವಂತಿಕೆ ಯೂಸ್ ಮಾಡಿಕೊಂಡು ಬಿಹೇವ್ ಮಾಡೋದನ್ನ ಕಲಿಸೋಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಲೈಕ್ ರಷ್ಯನ್ ಡಾಲ್ ಅನ್ನೋದು ಒಂದು ಎಕ್ಸಾಂಪಲು. ಸೀರೀಸ್ ಆಫ್ ರಷ್ಯನ್ ಡಾಲ್ಸ್ ಇದೆ, ಅದರಲ್ಲಿ ನಾವು 3 ಮಾಡೆಲ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್. ಇದು 3 ಟೆಕ್ನಾಲಜೀಸ್ನ ಯೂಸ್ ಮಾಡ್ತೀವಿ. ಎಟ್ ದ ಹೈಯೆಸ್ಟ್ ಲೆವೆಲ್ AI ಈಸ್ ದ ಡಿವೈಸ್ ಬೀಯಿಂಗ್ ಸ್ಮಾರ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಸ್ಮಾರ್ಟ್ ಡಿವೈಸ್ನ ಡೆವಲಪ್ ಮಾಡಿದ್ದೀವಿ. ಮೆಷಿನ್ ಆ್ಯಕ್ಟಿಂಗ್ ಲೈಕ್ ಅ ಹ್ಯೂಮನ್. ಮೆಷಿನ್ ಏನು ಮನುಷ್ಯರ ಥರ ಬಿಹೇವ್ ಮಾಡೋದನ್ನ ಕಲಿಸಿದ್ದೀವಿ. ಇಟ್ ಈಸ್ ದ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆಂಟ್ ಪ್ರೊಸೆಸ್ ಬೈ ಮೆಷಿನ್ಸ್. ಹೇಗೆ ಮೆಷಿನ್ಸಿಗೆ ನಾವು ಹ್ಯೂಮನ್ ನೇಚರ್ನ ಕಲಿಸೋದು, ಹ್ಯೂಮನ್ ಇಂಟೆಲಿಜೆನ್ಸ್ನ ಬುದ್ಧಿವಂತಿಕೆಯನ್ನು ಕಲಿಸೋದು ಅನ್ನೋದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮುಂದಿನ ಸ್ಟೇಜ್ ಏನು? ನೆಕ್ಸ್ಟ್ ಲೆವೆಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಈಸ್ ಮೆಷಿನ್ ಲರ್ನಿಂಗ್. ಮೆಷಿನ್ ಲರ್ನಿಂಗ್ ಅನ್ನೋದು ನೆಕ್ಸ್ಟ್ ಸ್ಟೇಜ್. ಮೆಷಿನ್ ಲರ್ನಿಂಗ್ ಈಸ್ ದ ಜನರಲ್ ಟೆಕ್ನಿಕ್ಸ್ ಆರ್ ವೆರೈಟಿ ಆಫ್ ಟೆಕ್ನಿಕ್ಸ್ ದಟ್ ಮೇಕ್ಸ್ ಅ ಸ್ಮಾರ್ಟ್ ಡಿವೈಸ್. ಮೆಷಿನ್ ಲರ್ನಿಂಗ್ ಅನ್ನೋದು ಒಂದು ಟೆಕ್ನಿಕ್ಕು, ವೆರೈಟಿ ಆಫ್ ಟೆಕ್ನಿಕ್ಸು ಪ್ರೊವೈಡ್ ಮಾಡ್ತಾರೆ ಒಂದು ಸ್ಮಾರ್ಟ್ ಡಿವೈಸ್ನ ಡೆವಲಪ್ ಮಾಡೋಕ್ಕೆ. ನಾವೇನು ಡೇಟಾ ಪ್ರೊವೈಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಮೆಷಿನ್ ಲರ್ನಿಂಗ್ ದ ಇನ್ನರ್ ಮೋಸ್ಟ್ ಲೆವೆಲ್ ಈಸ್ ಡೀಪ್ ಲರ್ನಿಂಗ್. ಮೆಷಿನ್ ಲರ್ನಿಂಗ್ ಆದಮೇಲೆ ನೆಕ್ಸ್ಟ್ ಇನ್ನರ್ ಮೋಸ್ಟ್ ಲೆವೆಲ್ನ ನಾವೇನು ಹೇಳ್ತೀವಿ? ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಡೀಪ್ ಲರ್ನಿಂಗ್ ಈಸ್ ದ ಸಬ್ಸೆಟ್ ಆಫ್ ಮೆಷಿನ್ ಲರ್ನಿಂಗ್. ಮೆಷಿನ್ ಲರ್ನಿಂಗಿನ ಸಬ್ಸೆಟ್ಟು ಡೀಪ್ ಲರ್ನಿಂಗ್ ಅಂತ ಹೇಳ್ಬೋದು. ಆಫ್ಟರ್ ಮೆಷಿನ್ ಲರ್ನಿಂಗ್ ನೆಕ್ಸ್ಟ್ ಲೆವೆಲ್ ಈಸ್ ದ ಡೀಪ್ ಲರ್ನಿಂಗ್, which is especially a neural network with 3 or more layers. That is called as the neural network. Neural network one or more layers. ಮೂರು ಲೇಯರ್ಸ್ ಇರುತ್ತೆ ಅಂದರೆ 3 ಅಥವಾ 4 ಲೇಯರ್ಸ್ನ ಯೂಸ್ ಮಾಡಿಕೊಂಡು ಒಂದು ಟೆಕ್ನಾಲಜಿನ ಡೆವಲಪ್ ಮಾಡೋಕ್ಕೆ ನಾವು ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ನ್ಯೂರಲ್ ನೆಟ್ವರ್ಕ್ಸ್ ಅನ್ನೋದು ಏನು? ನ್ಯೂರಲ್ ನೆಟ್ವರ್ಕ್ಸ್ನ ಯಾಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ದ ಟೆಕ್ನಿಕ್ ದಟ್ ಈಸ್ ಯೂಸ್ಡ್ ಟು ಬಿಹೇವ್ or develop the machine to behave like a human brain ಥರ ಬಿಹೇವ್ ಮಾಡೋದನ್ನ ಕಲಿಸೋಕ್ಕೆ ನಾವು ನ್ಯೂರಲ್ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಗೊತ್ತಾಯಿತು, ಏನು ಮನುಷ್ಯರ ಥರ ಬಿಹೇವ್ ಮಾಡೋದನ್ನ ಕಲಿಸೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಒಂದು ಮೆಷೀನಿಗೆ ಕಲಿಸ್ತೀವಿ ಅದನ್ನು. ವಾಟ್ ಆರ್ ದ ಎಕ್ಸಾಂಪಲ್ಸ್ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ? ಟೈಪಿಂಗ್ ಯೂಸಿಂಗ್ ಸಾಫ್ಟ್ವೇರ್, ಇದು ಒನ್ ಆಫ್ ದ ಎಕ್ಸಾಂಪಲ್. ನೆಕ್ಸ್ಟ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಮಾಡೋದು, ಚಾಟ್ ಬಾಟ್ಸ್, ಇದು ಎಕ್ಸಾಂಪಲ್. ಶಾಪಿಂಗ್ ಆನ್ಲೈನ್ ಈಸ್ ದ ಮೋಸ್ಟ್ ಫೇಮಸ್ ಥಿಂಗ್, ಎಲ್ಲರೂ ಯೂಸ್ ಮಾಡ್ತಿದ್ದೀರಲ್ವಾ? ಸೊ ಟೈಪಿಂಗ್ ಯೂಸಿಂಗ್ ಸಾಫ್ಟ್ವೇರ್ ಅಂದರೆ ವೈಲ್ ಟೈಪಿಂಗ್ ರಿಪೋರ್ಟ್ಸ್ ಯೂಸಿಂಗ್ ಎನಿ ವರ್ಡ್ ಪ್ರೊಸೆಸರ್ ರಾಂಗ್ ಸ್ಪೆಲ್ಲಿಂಗ್ ಆರ್ ಇನ್ಕರೆಕ್ಟ್ ಗ್ರಾಮರ್ ಈಸ್ ಹೈಲೈಟೆಡ್. ಒಂದು ವರ್ಡ್ ಪ್ರೊಸೆಸರ್, ವರ್ಡ್ ಡಾಕ್ಯುಮೆಂಟ್ ಮಾಡ್ತಿದ್ದೀರಾ, ಡಾಕ್ಯುಮೆಂಟಲ್ಲಿ ಟೈಪ್ ಮಾಡ್ತಿದ್ದೀರಾ, ವರ್ಡ್ಸ್ನ ಟೈಪ್ ಮಾಡ್ತಾ ನಿಮಗೆ ರಾಂಗ್ ಸ್ಪೆಲ್ಲಿಂಗ್ನ ನೀವು ಟೈಪ್ ಮಾಡಿದ್ರೆ ಅಂಡರ್ಲೈನ್ ಆಗಿ ಬರುತ್ತೆ. ಆ ವರ್ಡಿಗೆ ಅಂಡರ್ಲೈನ್ ಆಗಿ ರೆಡ್ ಕಲರಲ್ಲಿ ತೋರಿಸುತ್ತೆ. ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ರಾಂಗ್ ಆಗಿದ್ದರೆ. ಮತ್ತು ಇನ್ಕರೆಕ್ಟ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ ಕೊಡಬೇಕು, ಸ್ಟಾರ್ಟಿಂಗಲ್ಲಿ ಕೊಟ್ಟಿರಲ್ಲ, ಆ ಥರ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್, ಪಾಯಿಂಟ್ ಇಡಬೇಕು, ಕರೆಕ್ಟಾಗಿ ಇಟ್ಟಿಲ್ಲ ಅನ್ನೋದನ್ನೆಲ್ಲ ಹೈಲೈಟ್ ಮಾಡಿ ತೋರಿಸುತ್ತೆ. ವರ್ಡ್ ಡಾಕ್ಯುಮೆಂಟ್ ಮಾಡುತ್ತೆ ಈಗ ವರ್ಡ್ ಪ್ರೊಸೆಸರಲ್ಲಿ. ಸೇಮ್ ಆ್ಯಸ್ ಇಲ್ಲಿ ನೆಕ್ಸ್ಟ್ ಆಟೋ ಕಂಪ್ಲೀಟ್ ಆರ್ ಪ್ರೀವಿಯಸ್ಲಿ ಯೂಸ್ಡ್ ವರ್ಡ್ಸ್. ನಾವು ಒಂದು ವರ್ಡ್ನ ಟೈಪ್ ಮಾಡ್ತಾ ಅದು ವರ್ಡ್ನ ಕಂಪ್ಲೀಟ್ ಮಾಡುತ್ತೆ. ಮೊಬೈಲ್ ಫೋನಲ್ಲಿ ವಾಟ್ಸಪ್ ಯೂಸ್ ಮಾಡ್ತೀರಲ್ವಾ, ವಾಟ್ಸಪ್ಪಲ್ಲಿ ನೀವು ಮೆಸೇಜ್ನ ಟೈಪ್ ಮಾಡೋತ್ತಿಗೆ ನಿಮಗೆ ಆಟೋ ಕಂಪ್ಲೀಷನ್, ಒಂದು ವರ್ಡಲ್ಲೇ ಒಂದು ಸ್ಟಾರ್ಟಿಂಗ್ 5 letters or 3 letters ಟೈಪ್ ಮಾಡ್ತಾ ನಿಮಗೆ ಒಂದು ವರ್ಡ್ ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಆ ವರ್ಡ್ನ ಸಜೆಸ್ಟ್ ಮಾಡಿದ ತಕ್ಷಣ ಅದು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಈ ಥರ ಎರರ್ ಕರೆಕ್ಷನ್ ಆಗುತ್ತೆ. ವರ್ಡ್ ಕರೆಕ್ಷನ್ಸ್, ಆಟೋ ಸಜೆಸ್ಟ್ ಅಂತ ಹೇಳ್ಬೋದು. ಇಮೇಲ್ ಟೈಪ್ ಮಾಡೋತ್ತಿಗೆ, SMS ಟೈಪ್ ಮಾಡೋತ್ತಿಗೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋತ್ತಿಗೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಲ್ವ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುತ್ತಿರುವಾಗೆ ನಿಮಗೆ ಆಟೋ ಸಜೆಷನ್ಸ್ ಬರುತ್ತೆ, ಈ ಥರ ಹಾಕಿ ಅಂತ ಹೇಳ್ಬಿಟ್ಟು ವರ್ಡ್ ಟೈಪ್ ಮಾಡಿದ ತಕ್ಷಣ.
ದಟ್ ಈಸ್ ಆಲ್ಮೋಸ್ಟ್ ನಾವೆಲ್ಲ ಯೂಸ್ ಮಾಡ್ತಿರೋದನ್ನೇ ಇಲ್ಲಿ ಹೇಳಿದ್ದಾರೆ ಎಕ್ಸಾಂಪಲ್. ನೆಕ್ಸ್ಟ್ ಶಾಪಿಂಗ್ ಆನ್ಲೈನ್. ಶಾಪಿಂಗ್ ಆನ್ಲೈನ್ ಹೇಗೆ ಫೇಮಸ್, ನಾವು ಆನ್ಲೈನ್ ಶಾಪಿಂಗ್ ಈಗ ಜಾಸ್ತಿನೇ ಆಗಿದೆ. ಕೊರೋನಾ ಟೈಮಲ್ಲೆಲ್ಲ ನಾವು ಶಾಪಿಂಗ್ ಮಾಡೋಕ್ಕೆ ಔಟ್ಸೈಡ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಆನ್ಲೈನ್ ಶಾಪಿಂಗು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಲೈಕ್ ಮೋರ್ ದೆನ್ ಅಪ್ಲಿಕೇಶನ್ಸ್ ಇದೆ. ಎಕ್ಸಾಂಪಲ್ಸ್ ಏನು ನೀವೇ ಹೇಳ್ಬೋದು. ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್, ಮಿಂಟ್ರಾ, ಈ ಥರ ವೆಬ್ಸೈಟ್ಸ್ ಇದೆ. ಈ ವೆಬ್ಸೈಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಏನು ಬಟ್ಟೆ ಆಗಲಿ, ಗ್ಯಾಜೆಟ್ಸ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಆನ್ಲೈನ್ ಸರ್ವಿಸಸ್ ಆಗಲಿ, ವಾಚಿಂಗ್ ಮೂವೀಸ್, ಶೋಸ್ ಆನ್ಲೈನ್, ವೆಬ್ ಸೀರೀಸ್ನ ನೋಡ್ತಾರೆ ಆನ್ಲೈನು, ಮತ್ತು ಮೂವೀಸ್ನ, ಪ್ರೈಮ್ ವಿಡಿಯೋಸ್, ಈ ಥರ ಎಲ್ಲ ಅಪ್ಲಿಕೇಶನ್ಸ್ ಇದೆ ಅಲ್ವಾ. ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಮೂವೀಸ್ನ ನೋಡ್ತೀವಿ. ಇದೆಲ್ಲ ಹೇಗೆ ನಿಮ್ಮ ಯೂಸರ್ ಪ್ರೊಫೈಲ್ಸ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತೀವಿ. ಇಲ್ಲಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗ್ತದೆ, ಎನಿ ಐಡಿಯಾ? ಲೈಕ್ ನೀವು ಒಂದು ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಆ್ಯಡ್ಸ್ ಬರ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ನಿಮಗೆ ಆ್ಯಡ್ಸ್ ಶೋ ಆಗುತ್ತೆ. ಈಗ 50% ಆಫ್ ಇದೆ ಮೀಶೋ ಅಲ್ಲಿ, ಈ ಟಾಪ್ಸಿಗೆ ಆಫ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಆಫರ್ ತೋರಿಸ್ತಾ ಇರುತ್ತೆ. ಅದು ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ಆ್ಯಡ್ಸ್ ತೋರ್ಸೋಕ್ಕೆ? ಸೊ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ, ಸರ್ಚಿಂಗ್ ಹಿಸ್ಟ್ರಿ ಏನಿದೆ, ನಿಮ್ಮ ಪ್ರೊಫೈಲು, ಯೂಸರ್ ಪ್ರೊಫೈಲ್ ಎಲ್ಲ ಆಟೋಮೇಷನ್ ನಡೀತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಈಗ 65 ಇಯರ್ ಓಲ್ಡ್ ಪರ್ಸನ್ ಏನು ನೋಡ್ತಾರೆ ಅದಕ್ಕೂ ಮತ್ತು 16 ಇಯರ್ ಓಲ್ಡ್ ಗರ್ಲ್ ಏನು ನೋಡ್ತಿದ್ದಾರೆ ಅನ್ನೋದನ್ನು ಡಿಫ್ರೆನ್ಸ್ ಇರುತ್ತಲ್ವಾ, ಅದ್ರ ಅಕಾರ್ಡಿಂಗ್ಲಿ ನಿಮಗೆ ಆ್ಯಡ್ಸ್ ಬರ್ತಾ ಹೋಗುತ್ತೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಏನು ಸಾಫ್ಟ್ವೇರು ಕಾನ್ಸ್ಟೆಂಟ್ಲಿ ಮಾನಿಟರಿಂಗ್ ವಾಟ್ ವಿ ಆರ್ ವಾಚಿಂಗ್ ಆ್ಯಂಡ್ ಸರ್ಚಿಂಗ್ ಆನ್ಲೈನ್. ನಾವೇನು ಆನ್ಲೈನ್ ಸರ್ಚ್ ಮಾಡ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಕಾನ್ಸ್ಟೆಂಟ್ಲಿ ಒಂದು ಸಾಫ್ಟ್ವೇರು ಮಾನಿಟರ್ ಮಾಡ್ತಾ ಇರುತ್ತೆ. Previous history of browsing is also looked at. Shopping preferences are noted. ವಿಶ್ ಲಿಸ್ಟ್ ಮಾಡಿರ್ತೀರ. ವಿಶ್ ಲಿಸ್ಟ್ ಮಾಡಿದಾಗ ಅದು ಬೇಗ ಪಾಪಪ್ ಆಗ್ತಿರುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ, ಕಮ್ಮಿ ರೇಟಿಗಿದೆ ತೊಗೊಳ್ಳಿ ಅಂತ ಹೇಳಿ. ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವರ್ಕ್ ಆಗೋದು. ನೆಕ್ಸ್ಟ್ ಎಕ್ಸಾಂಪಲ್, ಚಾಟ್ಬೋಟ್ಸ್ ಆರ್ ಯೂಸ್ಡ್ ಯೂನಿವರ್ಸಲಿ ಟುಡೇ ಆನ್ ಮೆನಿ ವೆಬ್ಸೈಟ್ಸ್ ಟು ಇಂಟ್ರಾಕ್ಟ್ ವಿತ್ the human users that arrive on a specific site. ಪರ್ಟಿಕ್ಯುಲರ್ ಸೈಟ್ ಇರುತ್ತೆ, ಆ ಸೈಟಲ್ಲಿ ನೀವು ಹ್ಯೂಮನ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ. ಆ ವೆಬ್ಸೈಟಲ್ಲಿ ಒನ್ ಕಮ್ಯುನಿಕೇಷನ್ ಮಾಡ್ಬೋದು. ಅದಕ್ಕೆ ನಾವು ಚಾಟ್ಬೋಟ್ಸ್ ಅಂತ ಹೇಳ್ತೀವಿ. ದೇ ಟ್ರೈ ಟು ಪ್ರೊವೈಡ್ ದಮ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಟು ದ ಯೂಸರ್ ಹೌ ದ ಕಂಪನಿ ಆರ್ ಇಂಡಸ್ಟ್ರಿ ವರ್ಕ್ಸ್ ವೈಲ್ ಪ್ರೊವೈಡಿಂಗ್ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್. ಹೇಗೆ ಕಂಪ್ನಿ ವರ್ಕ್ ಆಗುತ್ತೆ, ಇಂಡಸ್ಟ್ರಿ ವರ್ಕ್ ಆಗುತ್ತೆ, ಮತ್ತು ಕಮ್ಯುನಿಕೇಷನ್, ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ನಮಗೆ ಈಸಿಯಾಗಿ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಏನು ರಿಪ್ಲೈಸ್ ಬೇಕು, ನಮಗೆ ಆನ್ಸರ್ ಏನು ಬೇಕು ಅದನ್ನು ಸ್ಪಾಂಟೇನಿಯಸ್ ಆಗಿ ಅವರು ರಿಪ್ಲೈ ಮಾಡ್ತಾರೆ. Chatbots are usually used for quick responses to the most commonly asked questions on a particular website. ಒಂದು ವೆಬ್ಸೈಟಲ್ಲಿ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವಶನ್ಸ್ ಇರುತ್ತಲ್ವ, ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ಕೇಳಿರ್ತಾರೆ. ಆ ಕ್ವಶನ್ಸ್ ಮೇಲೆ ನಮಗೆ ಆನ್ಸರ್ಸ್ನ ಅವರು ಕೊಡ್ತಾ ಹೋಗ್ತಾರೆ. ದಿಸ್ ಈಸ್ ಕಾಲ್ಡ್ as ದ ಚಾಟ್ಬೋಟ್. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗೋದು ಹೇಗೆ ಅಂದರೆ, ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಾ ಇರುತ್ತಲ್ವ, ಆ ಲಿಸ್ಟ್ ಆಫ್ ಕ್ವಶನ್ಸ್ನ ಆಕ್ಸೆಸ್ ಮಾಡಿಕೊಂಡು ಅದಕ್ಕೆ ಆನ್ಸರ್ನ ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲೊಂದು ಡಯಾಗ್ರಾಮ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅಂತ. ದಿಸ್ ಇಸ್ ದ ಪಾರ್ಟ್ ದಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವೇರಿಯಸ್ ಅಪ್ಲಿಕೇಶನ್ ಏರಿಯಾಸ್ ದಟ್ ಕಮ್ ಅಂಡರ್ ಎ ಐ. ಯಾವ್ಯಾವ ಥರ ಅಪ್ಲಿಕೇಶನ್ ಏರಿಯಾಸ್ ಬರುತ್ತೆ ಎ ಐಯಲ್ಲಿ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಒಂದು ಡಯಾಗ್ರಾಮ್ ಕೊಟ್ಟಿದೆ. ಇಲ್ಲಿ ಫಸ್ಟ್ ಒನ್ ಆಟೋನಮಸ್ ಸಿಸ್ಟಮ್ ಅಂದರೆ ನಾವು ಆಟೋನಮಸ್ ಆಗಿ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ. ಲೈಕ್ ವೆಹಿಕಲ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ, ಮ್ಯಾಪ್ ನೋಡಿಕೊಂಡು ಟ್ರಾವೆಲ್ ಮಾಡೋಕ್ಕೆ. ದಟ್ ಈಸ್ ಕಾಲ್ಡ್ as ಆಟೋನಮಸ್ ಸಿಸ್ಟಮ್. ಮೆಷಿನ್ ಲರ್ನಿಂಗ್ ಕಲಿಯೋದು, ಹೇಗೆ ಮೆಷಿನ್ ವರ್ಕ್ ಆಗುತ್ತೆ ಅದಕ್ಕೆ ಅಲ್ಗೋರಿದಮ್ಸ್ ಹಾಕಿ ಡೆವಲಪ್ ಮಾಡೋದು. ನೆಕ್ಸ್ಟ್ ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್, pattern recognition. These are all the techniques that we are used in
daily lives. Natural language processing, chatbots, real-time emotion analytics, virtual companions, real-time universal translation, thought-controlled gaming, next-generation cloud robotics, autonomous surgical robotics, robotic personal assistant, cognitive cyber security, neuromorphic computing. These are all technologies that are used in the development of artificial intelligence. ಜಸ್ಟ್ ನೀವು ತಿಳ್ಕೊಂಡ್ರೆ ಸಾಕು ಏನು ಟೆಕ್ನಾಲಜೀಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತೀನಿ. ರೋಬೋಟಿಕ್ಸ್ ಅನ್ನೋದೊಂದು ಮೋಸ್ಟ್ ಆಫ್ ದ ಥಿಂಗ್. ಈಗ ರೋಬೋಟ್ಸ್ನ ನಾವು ಡೆವಲಪ್ ಮಾಡ್ತೀವಿ, ಅದನ್ನು ಯೂಸ್ ಟು ಹೇಗೆ ಆಗುತ್ತೆ, ನಾವು ಯೂಸ್ ಮಾಡಿದ್ರೆ ಅದನ್ನು ಯೂಸ್ ಟು ಆಗುತ್ತೆ. ನೆಕ್ಸ್ಟ್ 2050 ಅನ್ನೋತ್ತಿಗೆ ಎಲ್ಲರೂ ರೋಬೋಟ್ಸ್ನ ಯೂಸ್ ಮಾಡ್ತಾರೆ. ಮನೇಲಿ ಒಂದೊಂದು ರೋಬೋಟ್ ಇರುತ್ತೆ. ಈಗ ಮೊಬೈಲ್ ಫೋನ್ ಎಷ್ಟು ಕಾಮನ್ ಆಗಿದೆ ಹಾಗೆ ರೋಬೋಟ್ಸು ಅಷ್ಟೇ. Today, most of the industrial world is using robots to automate repetitive tasks. ಒಂದೇ ಟಾಸ್ಕ್ನ ಮಾಡೋದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ರೋಬೋಟ್ಸ್ನ ಯೂಸ್ ಮಾಡ್ತೀವಿ. ಇಂಡಸ್ಟ್ರೀಸಲ್ಲಿ ವಿ ಸಿ ರೋಬೋಟ್ಸ್ ಯೂಸ್ ಟು ಅಸೆಂಬಲ್ ಕಾರ್ಸ್ನ ಅಸೆಂಬಲ್ ಮಾಡುತ್ತೆ, ಪ್ಯಾಕ್ ಫುಡ್ ಐಟಮ್ಸ್, ಪೇಂಟ್ ವೆಹಿಕಲ್ಸ್ ಆ್ಯಂಡ್ ಟು ಈವನ್ ಸರ್ವ್ ಆ್ಯಸ್ ಯುವರ್ ಪರ್ಸ್ನಲ್ ಅಸಿಸ್ಟೆಂಟ್. ಫುಡ್ ಪ್ಯಾಕಿಂಗ್ ಮಾಡೋಕ್ಕೆ ಮತ್ತು ಕಾರ್ನ ಡೆವಲಪ್ ಮಾಡೋಕ್ಕೆ, ಪೇಂಟ್ ಮಾಡೋಕ್ಕೆ ವೆಹಿಕಲ್ಸಿಗೆ, ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ, ಸರ್ವೆಂಟ್ ಆಗಿ, ಹೋಮ್ಸಲ್ಲಿ ಮನೇಲಿ ಸರ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ರೋಬೋಟ್ಸ್ ಆರ್ ಬೀಯಿಂಗ್ ಯೂಸ್ ಟು ಕ್ಲೀನ್ ಹೋಮ್ಸ್, ಮನೇನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪರ್ಫಾರ್ಮ್ ಡೇ ಟು ಡೇ ಟಾಸ್ಕ್ ಲೈಕ್ ಕಂಟ್ರೋಲಿಂಗ್ ACs, ಮೈಕ್ರೋವೇವ್ ಅವನ್ಸ್, ವಾಷಿಂಗ್ ಮಷಿನ್, ಮೈಕ್ರೋವೇವ್ ಅವನ್ ಎಲ್ಲ ವರ್ಕ್ ಮಾಡೋಕ್ಕೆ ನಾವು ರೋಬೋಟ್ಸ್ನ ಯೂಸ್ ಮಾಡ್ಬೋದು. ಇಷ್ಟೆಲ್ಲ ನಮಗೆ ಹೆಲ್ಪ್ ಆಗುತ್ತಲ್ವ ರೋಬೋಟ್ಸ್ ಇದ್ದರೆ. ಸೊ ಮನುಷ್ಯರು ಮಾಡೋ ಕೆಲಸ ಅವಾಯ್ಡ್ ಆಯಿತು, ಮೆಷಿನ್ ಚೆನ್ನಾಗಿ ಮತ್ತು ಕರೆಕ್ಟಾಗಿ ಕೆಲಸ ಮಾಡಿ ಮುಗಿಸುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ AI ಗಿವ್ಸ್ ರೋಬೋಟ್ಸ್ ಅ ಕಂಪ್ಯೂಟರ್ ವಿಷನ್ ಟು ನ್ಯಾವಿಗೇಟ್. ಅದು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲೈ ಮಾಡಿಲ್ಲ ಅಂದರೆ ಅದೇನೂ ವರ್ಕ್ ಆಗೋಲ್ಲ, ಜಸ್ಟ್ ಮಷೀನ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲೈ ಮಾಡಿ ಅದು ಹೇಗೆ ವಿಷನ್ ಕ್ರಿಯೇಟ್ ಮಾಡಬೇಕು, ನ್ಯಾವಿಗೇಷನ್ ಕ್ರಿಯೇಟ್ ಮಾಡಬೇಕು, ಇಲ್ಲ ಅಂದರೆ ಅದಕ್ಕೆ ಸೆನ್ಸ್ ಕೊಡಬೇಕು. ಸೆನ್ಸಸ್ ಇಲ್ಲ ಅಂದರೆ ವರ್ಕ್ ಆಗೋಲ್ಲ. ಕ್ಯಾಲ್ಕುಲೇಟ್ ದೇರ್ ರಿಯಾಕ್ಷನ್ ಅಕಾರ್ಡಿಂಗ್ಲಿ. ಈಗ ನಾವು ಒಂದು ಕ್ವಶನ್ ಕೇಳಿದ್ದೀವಿ ಅಂದರೆ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಅದು ರಿಯಾಕ್ಷನ್ ಕೊಡಬೇಕು. ನಾವೊಂದು ಆ್ಯಕ್ಷನಿಗೆ ರಿಯಾಕ್ಷನ್ ಇರಬೇಕು, ಅದನ್ನು ನಾವು ಡೆವಲಪ್ ಮಾಡಬೇಕು. ಬ್ಯಾಕ್ಗ್ರೌಂಡಲ್ಲಿ ನಾವು ಪ್ರೋಗ್ರಾಮೆಟಿಕಲ್ಲಿ ವರ್ಕ್ ಮಾಡೋದು ತುಂಬ ಇರುತ್ತೆ. ಮೆಷಿನ್ ಲರ್ನಿಂಗಿಂದ ನಾವು ಈ ಟಾಸ್ಕ್ನ ಪರ್ಫಾರ್ಮ್ ಮಾಡ್ಬೋದು. That is computer programming and AI, part of the computer programming. Next, real-time translation. Next technology ಯಾವುದು? ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂದರೆ ಮೋಸ್ಟ್ ಆಫ್ ಅಸ್ ಯೂಸ್ ಗೂಗಲ್ ಟ್ರಾನ್ಸ್ಲೇಟ್ ಟು get text translated from one language to another. ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ನಾವು ಗೂಗಲ್ ಟ್ರಾನ್ಸ್ಲೇಷನ್ನ ಯೂಸ್ ಮಾಡ್ತೀವಿ. ಮೊಬೈಲಲ್ಲಿ ಗೂಗಲ್ ಇದೆ, ಸೊ ಗೂಗಲಿಗೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ದ ಸೆಂಟೆನ್ಸ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಅಂತ ಕೊಟ್ಟರೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನು ನಮಗೆ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೀಷಲ್ಲಿ ಬರುತ್ತೆ. ಅವ್ರು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ರೆ ಟ್ರಾನ್ಸ್ಲೇಟ್ ಆಗಿ ಕನ್ನಡದಲ್ಲಿ ಬರುತ್ತೆ. ಅದೇ ಥರ ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಈಗ ತಮಿಳ್, ತೆಲುಗು, ಮರಾಠಿ ಈ ಥರ ಯಾವುದೇ ಲ್ಯಾಂಗ್ವೇಜಸ್ ಆಗಲಿ ನಮಗೆ ಗೊತ್ತಿರಲ್ಲ, ಆವಾಗ ನಾವು ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೋದು ಮತ್ತು ಕಲಿಬಹುದು. ನೆಕ್ಸ್ಟ್ ಪರ್ಸನ್ ಏನು ಹೇಳ್ತಿದ್ದಾರೆ, ನಮ್ಮ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅನ್ನೋದು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಥರ ಟ್ರಾನ್ಸ್ಲೇಷನ್ ಆಗೋಕ್ಕೆ ನಾವು ಮೆಷಿನ್ ಟ್ರಾನ್ಸ್ಲೇಷನ್ ಅನ್ನೋ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಕಮ್ ಅಂಡರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರಿಂದ ಅದು ಆಟೋಮೇಟ್ ಆಗುತ್ತೆ. ಆಟೋಮೆಟಿಕಲಿ ಟ್ರಾನ್ಸ್ಲೇಟ್ ಕಂಟೆಂಟ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ವಿದೌಟ್ ಎನಿ ಹ್ಯೂಮನ್ ಇನ್ಪುಟ್ ಇಲ್ದೇ ಟ್ರಾನ್ಸ್ಲೇಟ್ ಮಾಡ್ಬೋದು. ಈಗ ಟೈಪ್ ಮಾಡಿದ್ರು ಸಾಕು ಟ್ರಾನ್ಸ್ಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೆಕ್ನಾಲಜಿ ಏನಿದೆ, ಡಿಜಿಟಲ್ ಅಸಿಸ್ಟೆಂಟ್ ಅಂದರೆ ವರ್ಚುವಲ್ ಕಂಪ್ಯಾನಿಯನ್ ಲೈಕ್ ಅಲೆಕ್ಸಾ. ವರ್ಚುವಲ್ ಕಂಪ್ಯಾನಿಯನ್ ಅಂದರೆ ವರ್ಚುವಲಿ ನಾವು ಕ್ರಿಯೇಟ್ ಮಾಡೋದು, ಒಂದು ವಸ್ತುನ ಕ್ರಿಯೇಟ್ ಮಾಡಿದ್ದೀವಿ, ಅದು ಏನು ಎಕ್ಸಾಂಪಲ್ ಯಾವ್ದು ಕೊಡ್ತಿದ್ದಾರೆ, ಅಲೆಕ್ಸಾ ಮತ್ತು ಸಿರಿ ಅಂತ ಹೇಳ್ಬಿಟ್ಟು. ಅಲೆಕ್ಸಾ ಅಂತ ಕೇಳಿದ್ದೀರ ಅಲ್ವಾ, ಅಮೆಝಾನಲ್ಲೆಲ್ಲ
ಇದೆ, ಅವೈಲೇಬಲ್ ಇದೆ, ಕ್ಯಾನ್ ಶಾಪ್ ಇಟ್. ಸಿರಿ ಆಲ್ಸೋ ಸೇಮ್. ನಾವೀಗ ಅಲೆಕ್ಸಾ ಪ್ಲೇ ದ ಸಾಂಗ್ ಅಂತ ಹೇಳಿದರೆ ಅದು ಸಾಂಗ್ ಪ್ಲೇ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ಆಥರ್ ಯಾವ ಸಿಂಗರ್ ಹೇಳ್ತೀವಿ ಆ ಸಿಂಗರ್ ಸಾಂಗ್ನ ಪ್ಲೇ ಮಾಡುತ್ತೆ. ಸಿಂಪಲ್ ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬೇರೆ ಕಂಟ್ರೀಸಲ್ಲಿ ಇಂಟರ್ನ್ಯಾಷನಲಿ ಸಮ್ ಪೆಟ್ಸ್ನ ಯೂಸ್ ಮಾಡ್ತೇವೆ, ದಟ್ ಈಸ್ ರೋಬೋಟ್ಸ್ನ ನಾವು ಪೆಟ್ಸ್ ಶೇಪ್ ಇರುತ್ತೆ, ಲೈಕ್ ಕ್ಯಾಟ್, ಡಾಗ್, ಈ ಥರ ಪೆಟ್ಸ್ ಇರುತ್ತೆ, ವರ್ಚುವಲ್ ಪೆಟ್ಸ್ ಅಂತ ಹೇಳ್ತೀವಿ. ಆ ಪೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡೆವಲಪ್ ಮಾಡಿದ್ದೀವಿ. ಏನು ಯೂಸು ಆ ಪೆಟ್ಸಿಂದ? ಈಗ ನಾವು ಅದನ್ನು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ, ಏಜ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವರಿಗೆ ನಾವು ಪೆಟ್ಸ್ನ ಅಸೈನ್ ಮಾಡಿಬಿಡ್ಬೋದು. ಸಮ್ ಟಾಸ್ಕ್ನ ಅದಕ್ಕೆ ಇನ್ಬಿಲ್ಟ್ ಆಗಿ ಹೇಳಿಬಿಟ್ಟು ಇಷ್ಟು ಪರ್ಫಾರ್ಮ್ ಮಾಡಬೇಕು, ಈಗ ಟೈಮ್ ಟು ಟೈಮ್ ಅವ್ರಿಗೆ ಲಂಚ್, ಡಿನ್ನರ್, ವಾಕಿಂಗ್ ಈ ಥರ ಹೈಲೈಟ್ ಮಾಡಿ ಹೇಳಿದ್ರೆ ಅದು ಟೈಮ್ ಟು ಟೈಮ್ ವರ್ಕ್ ಮಾಡಿಸುತ್ತೆ. ಡಿಜಿಟಲ್ ಅಸಿಸ್ಟೆಂಟ್ನ ಡೆವಲಪ್ ಮಾಡಬೇಕು ಅಂದರೆ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನು? ಆಟೋನಮಸ್ ವೆಹಿಕಲ್ಸ್, ಆಟೋನಮಸ್ ರೋಬೋಟ್ಸ್, ಆಟೋನಮಸ್ ವೇರ್ ಹೌಸ್, ಫ್ಯಾಕ್ಟ್ರಿ ಸಿಸ್ಟಮ್ ಆ್ಯಂಡ್ ಆಟೋನಮಸ್ ಡ್ರೋನ್ಸ್. ಈಗ ಡ್ರೋನ್ಸ್ ನೋಡಿದಿರಲ್ವಾ, ಕ್ಯಾಮ್ರಾ ಮೇಲ್ಗಡೆ ಹಾರ್ತಾ ಇರುತ್ತೆ. ಡ್ರೋನ್ ಕ್ಯಾಮ್ರಾ ಆಲ್ ಏನು 360 ಡಿಗ್ರಿ ಕವರ್ ಆಗುತ್ತೆ. ಲೈಕ್ ಆಟೋನಮಸ್ ವೆಹಿಕಲ್ಸು, ಮ್ಯಾಪ್ಸ್ ಇನ್ಬಿಲ್ಟ್ ಆಗಿರುತ್ತೆ ಆ ವೆಹಿಕಲ್ಸಲ್ಲಿ. ನಾವು ಓಡಿಸ್ತಾ ಇರುವಾಗ ಗೂಗಲ್ ಮ್ಯಾಪ್ಸ್ ಅದೇ ಆಗಿ ನೋಡಿಕೊಂಡು ಓಡಿಸ್ಬೋದು. ಮತ್ತು ರೋಬೋಟ್ಸ್ ಇದೆ, ಫ್ಯಾಕ್ಟ್ರಿ ಸಿಸ್ಟಮ್, ಇದೆಲ್ಲ ಆಟೋನಮಸ್ ಸಿಸ್ಟಮಿಗೆ ಎಕ್ಸಾಂಪಲ್. ಆಟೋನಮಸ್ ಸಿಸ್ಟಮ್ ಫಾರ್ ಕಮ್ಯುನಿಕೇಟಿಂಗ್ ಆ್ಯಂಡ್ ನ್ಯಾವಿಗೇಟಿಂಗ್ ಎವ್ರಿ ಡೇ ಬೈ ಯೂಸಿಂಗ್ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ನಾವು ನ್ಯಾವಿಗೇಟ್ ಮಾಡ್ಬೋದು. ಕಮರ್ಷಿಯಲ್ ಪೈಲಟ್ಸ್ ಯೂಸ್ AI ಆಟೋ ಪೈಲಟ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಡೆವಲಪ್ ಆಗಿದೆ. ಆನ್ ಫಾರ್ಮ್ಸ್, ಸ್ಮಾರ್ಟ್ ವಾಟರ್ ಪಂಪ್ ಸೆಟ್ಸ್, ಈ ಥರ ಎಲ್ಲ ಟೆಕ್ನಾಲಜೀಸ್ನ ಯೂಸ್ ಮಾಡ್ತೀವಿ. ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿಕೊಂಡು ನಾವು ಯಾವ ಲೊಕೇಶನ್ ಗೊತ್ತಿರುತ್ತೆ ಆ ಲೊಕೇಶನ್ನಿಂದ ನಾವು ಎಲ್ಲಿ ಡೆಸ್ಟಿನೇಷನ್ ಲೊಕೇಶನ್ ಏನಿದೆ, ಸೋರ್ಸ್ ಲೊಕೇಶನ್ ಹಾಕಿ ಡೆಸ್ಟಿನೇಷನ್ ಲೊಕೇಶನ್ ಹಾಕಿದ್ರೆ ನಮಗೆ ಯಾವ ರೂಟ್ ಹೋಗಬೇಕು ಅಂತ ಹೇಳ್ಬಿಟ್ಟು ನ್ಯಾವಿಗೇಟ್ ಮಾಡುತ್ತಲ್ವ, ಬೈ ವಾಕ್, ಬೈ ಬೈಕ್, ಈ ಥರ ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ನ್ಯಾವಿಗೇಟ್ ಮಾಡುತ್ತೆ, ಪಾತ್ ಪ್ರೊವೈಡ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಇಸ್ ದಿ ಆಟೋನಮಸ್ ವೆಹಿಕಲ್ಸ್, ಆಟೋನಮಸ್ ಸಿಸ್ಟಮ್ಸ್. ನೆಕ್ಸ್ಟ್ ಗೇಮಿಂಗ್ ಆ್ಯಂಡ್ ಸಿಮ್ಯುಲೇಷನ್ಸ್. ಇದು ಒಂದು ಟೆಕ್ನಾಲಜಿ ವೇರ್ ಟ್ರೆಡಿಷ್ನಲಿ ನಾವು ಗೇಮಿಂಗ್ ಅನ್ನೋದು ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಟ್ರೈನಿಂಗ್ ಆಗಲಿ, ಮಾರ್ಕೆಟಿಂಗ್, ಈ ಥರ ಆಗ್ಮೆಂಟೆಡ್ ರಿಯಾಲಿಟಿ ಇದನ್ನೆಲ್ಲ ನಾವು ಗೇಮಿಂಗ್ ಮತ್ತು ಸಿಮ್ಯುಲೇಷನಲ್ಲಿ ನೋಡ್ತೀವಿ. ಇಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೆ ವರ್ಕ್ ಆಗಲ್ಲ. ಇಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟೆಕ್ನಾಲಜೀಸ್ ನಾವು ನೋಡಿದ್ದೀವಿ. ನೆಕ್ಸ್ಟ್ ಟ್ರೆಂಡ್ಸ್ ಇನ್ AI ಇನ್ ಹೆಲ್ತ್ ಕೇರಲ್ಲಿ ಹೇಗೆ ಯೂಸ್ ಮಾಡ್ತೀವಿ? ಹೆಲ್ತ್ ಕೇರ್ ಈಸ್ ಒನ್ ಇಂಡಸ್ಟ್ರಿ ದಟ್ ಈಸ್ ಬೀಯಿಂಗ್ ರೆವಲ್ಯೂಷನೈಸ್ಡ್ ವಿತ್ ದ ಲೇಟೆಸ್ಟ್ ಟೆಕ್ನಾಲಜೀಸ್ ಟು ಮೀಟ್ ಚಾಲೆಂಜಿಂಗ್ ಡಿಮ್ಯಾಂಡ್ಸ್ ಆಫ್ ದ ಟೈಮ್. ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ನಾವು ಮೋಸ್ಟ್ ಪ್ರಾಬಬ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. AI ಆ್ಯಂಡ್ ರೋಬೋಟಿಕ್ಸ್ ಅಂತ ಹೇಳಿದರೆ ಕೀಪಿಂಗ್ ವೆಲ್, ಅರ್ಲಿ ಡಿಟೆಕ್ಷನ್, ಡಯಾಗ್ನೋಸಿಸ್, ಡಿಸಿಷನ್ ಮೇಕಿಂಗ್, ಟ್ರೀಟ್ಮೆಂಟ್, ಎಂಡ್ ಆಫ್ ಲೈಫ್ ಕೇರ್, ರಿಸರ್ಚ್, ಇಷ್ಟೆಲ್ಲ ಟೆಕ್ನಾಲಜೀಸ್ ಬರುತ್ತೆ ಇದರೊಳಗೆ. ಟಾಪ್ 10 ಟೆಕ್ನಾಲಜೀಸ್ ಟ್ರೆಂಡ್ಸ್ ದಟ್ ವಿಲ್ ಟ್ರಾನ್ಸ್ಫಾರ್ಮ್ ಹೆಲ್ತ್ ಕೇರ್ ಇನ್ ದ ಫ್ಯೂಚರಲ್ಲಿ ನಾವು ಹೆಲ್ತ್ ಕೇರಲ್ಲಿ ಏನು ಟೆಕ್ನಾಲಜೀಸ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಫಸ್ಟ್ ಟೆಕ್ನಾಲಜಿ ಏನು? AI ಆ್ಯಂಡ್ ಮೆಷಿನ್ ಲರ್ನಿಂಗ್ ಆಫರ್ ಬೆಟರ್ ವೇ ಟು ಸ್ಪಾಟ್ ಡಿಸೀಸ್. ಒಂದು ಡಿಸೀಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ AI ಮೆಷಿನ್ ಲರ್ನಿಂಗ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ವಿತ್ ದ ಗ್ರೋಯಿಂಗ್ ಪಾಪ್ಯುಲೇಷನ್, AI ಆ್ಯಂಡ್ ML ಆರ್ ಆಲ್ಸೋ ಗ್ರೋಯಿಂಗ್ ಟು ಆಫರ್ ನ್ಯೂ ಆ್ಯಂಡ್ ಇನೋವೇಟಿವ್ ವೇಸ್ ಟು ಐಡೆಂಟಿಫೈ ಡಿಸೀಸಸ್. ಒಂದು ಡಿಸೀಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು AI ಮತ್ತು ML ಯೂಸ್ ಮಾಡಿಕೊಂಡು ಡಯಾಗ್ನೋಸಿಸ್ ಮಾಡಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮೆಡಿಕಲ್ ರಿಸರ್ಚ್, ಕ್ಲಿನಿಕಲ್ ಟ್ರಯಲ್ಸ್, ಆಪ್ರೇಷನ್ಸ್ ಆಗಿರಲಿ, ಈ ಥರ ಲಾಟ್ಸ್ ಆಫ್ ಥಿಂಗ್ಸ್ನ ನಾವು ಡೆವಲಪ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲಾಂಗ್ ವಿತ್ ಮೆಷಿನ್ ಲರ್ನಿಂಗ್ ಕ್ಯಾನ್ ಹೆಲ್ಪ್ ಸಾಲ್ವ್ ಮೆನಿ ಕ್ಲಿನಿಕಲ್ ಪ್ರಾಬ್ಲಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಡಿಸೀಸಸ್ ಹೇಗೆ ಸ್ಪಾಟ್ ಮಾಡ್ತೀವಿ?
ಒಬ್ಬ ವ್ಯಕ್ತಿ ನೋಡೋಕ್ಕೆ ಚೆನ್ನಾಗಿರ್ತಾನೆ, ಬಟ್ ಅವನಿಗೇನು ಡಿಸೀಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗಲ್ಲ. ಅವನಿಗೆ ಪ್ರಾಬ್ಲಮ್ ಸಕ್ಕರ್ ಆಗ್ತಿರುತ್ತೆ. ಈಗ ಫ್ಯಾಟಿಕ್ ಆಗೋದು, ಸುಸ್ತಾಗೋದು, ಓಡೋಕ್ಕಾಗಲ್ಲ, ಇದೆಲ್ಲ ಪ್ರಾಬ್ಲಮ್ಸು. ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ವೆನ್ ಬಾಡಿ ಸ್ಕ್ಯಾನ್, ಫುಲ್ ಬಾಡಿ ಸ್ಕ್ಯಾನ್ ಆರ್ ಸಿಟಿ ಸ್ಕ್ಯಾನ್ ಅಂತ ಇರುತ್ತಲ್ವ, ಸಿಟಿ ಸ್ಕ್ಯಾನ್ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಸೊ ಇದೊಂದು ಟೆಕ್ನಾಲಜಿ. ನೆಕ್ಸ್ಟ್, ರೋಬೋಟ್ಸ್ ಇನ್ ಹೆಲ್ತ್ ಕೇರ್ ಕ್ಯಾನ್ ಕಂಡಕ್ಟ್ ಮೋರ್ ವೇರಿಡ್ ಟಾಸ್ಕ್. ರೋಬೋಟ್ಸು ಹಾಸ್ಪಿಟಲ್ಸಲ್ಲಿ ವೆರೈಟಿ ಆಫ್ ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ. ದ ಪೊಟೆನ್ಷಿಯಲ್ ಫಾರ್ ರೋಬೋಟ್ಸ್ ಇನ್ ಹೆಲ್ತ್ ಕೇರ್ ಹ್ಯಾಸ್ ರೀಚ್ಡ್ ಬಿಯಾಂಡ್ ಸರ್ಜಿಕಲ್ ಯೂಸಸ್ ಅಲ್ಲದೆ ಬೇರೆ ಯೂಸಸ್ಸು, ವರ್ಕ್ಸಿಗೂ ಯೂಸ್ ಮಾಡ್ತಾರೆ. ದೇ ವಿಲ್ ಹೆಲ್ಪ್ ಡಾಕ್ಟರ್ಸ್ ಎಕ್ಸಾಮಿನ್ ಆ್ಯಂಡ್ ಟ್ರೀಟ್ ಪೇಷಂಟ್ಸ್. ಡಾಕ್ಟರ್ಸಿಗೆ ಹೆಲ್ಪ್ ಮಾಡ್ತಾರೆ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ. ಟೆಲಿಪ್ರೆಸೆನ್ಸ್, ರೂರಲ್ ಏರಿಯಾಸಲ್ಲಿ ಟೆಲಿಪ್ರೆಸೆನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ಡಾಕ್ಟರ್ಸ್ ಏನೋ ಅವೈಲೇಬಲ್ ಇಲ್ಲ ಅನ್ನೋ ಟೆಲಿಪ್ರೆಸೆನ್ಸ್ ಮಾಡ್ಬೋದು. ಮೆಡಿಕಲ್ ಸಪ್ಲೈ, ಟ್ಯಾಬ್ಲೆಟ್ ಸಪ್ಲೈ, ಆ ಥರ ಹಾಸ್ಪಿಟಲ್ ರೂಮ್ಸ್ನ ಪ್ರೊವೈಡ್ ಮಾಡೋದು. ಹೆಲ್ಪಿಂಗ್ ಪೇಷಂಟ್ಸ್ ವಿತ್ ರಿಹ್ಯಾಬಿಲೇಷನ್. ಪೇಷಂಟ್ಸಿಗೆ ರಿಹ್ಯಾಬಿಲೇಷನ್ ಅಂದರೆ ರಿಕವರಿ ಆಗೋದು. ರಿಕವರಿ ಆಗೋಕ್ಕೆ ಏನೇನು ಕಂಡೀಷನ್ಸ್ ಬೇಕು, ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನು ರೋಬೋಟ್ಸ್ನ ಫಾಲೋ ಮಾಡ್ತವೆ. ಸೊ ರೋಬೋಟ್ಸು ಒಂದು ಮೇಜರ್ ರೋಲ್ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಕಂಪ್ಯೂಟರ್ ಆ್ಯಂಡ್ ಮೆಷಿನ್ ವಿಷನ್ ಕ್ಯಾನ್ ಹೆಲ್ಪ್ ಗಿವನ್ ಅಪ್ರೋಪ್ರಿಯೇಟ್ ಕೇರ್. ಕಂಪ್ಯೂಟರ್ ವಿಷನ್ ನಡೀತಿರುತ್ತಲ್ವ, ಈಗ ಆಪ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಎಕ್ಸಾಂಪಲ್ ಈಗ ಒಂದು ಆಪ್ರೇಷನ್ ನಡೀತಾ ಇದೆ, ಅಲ್ಲಿ ಮಾನಿಟರ್ ಮಾಡ್ತಾರೆ, ಒಂದು ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ. ಆ ಸಿಸ್ಟಮಲ್ಲಿ ನೋಡಿದ್ರೆ ಆಪ್ರೇಷನ್ ಆಗ್ತಿರೋದು ಫೈಂಡ್ ಔಟ್ ಆಗುತ್ತೆ. ಎಲ್ಲಿ ಆರ್ಗನ್ಸು ನಮಗೆ ಕ್ಲೀನಾಗಿ ಕಾಣುತ್ತೆ, ಏನು ಬ್ಲಡ್ ಲಾಸ್ ಆಗಿದೆ, ಎಷ್ಟು ರಿಕ್ವೈರ್ ಆಗಿದೆ ಆ ಪರ್ಸನಿಗೆ ಬ್ಲಡ್ಡು, ಮತ್ತು ಹಿಮೋಗ್ಲೋಬಿನ್ ಎಷ್ಟು ಲಾಸ್ ಆಗಿದೆ, ಎಷ್ಟು ನೀಡ್ ಇದೆ, ಅಕ್ಯುರೇಸಿ ಗೊತ್ತಾಗುತ್ತೆ ನಮಗೆ. ಸೊ ಕಂಪ್ಯೂಟರ್ ಆ್ಯಂಡ್ ಮೆಷಿನ್ ವಿಷನ್ ಕ್ಯಾನ್ ಹೆಲ್ಪ್ ಗಿವ್ ದಿ ಅಪ್ರೋಪ್ರಿಯೇಟ್ ಕೇರ್. ಒಳ್ಳೆ ಕೇರ್ ತೊಗೊಳಕ್ಕೆ ಇದೊಂದು ಹೆಲ್ಪ್ಫುಲ್ ಥಿಂಗ್ ಆಗಿದೆ. ವೇರಿಯಬಲ್ ಟೆಕ್ ಹ್ಯಾಸ್ ಮೋರ್ ಟು ಆಫರ್ ದೆನ್ ಜಸ್ಟ್ ಕೌಂಟಿಂಗ್ ಸ್ಟೆಪ್ಸ್. ನೆಕ್ಸ್ಟ್ ಟೆಕ್ನಾಲಜಿ ಏನು? ವೇರಿಯಬಲ್ ಫಿಟ್ನೆಸ್ ಟೆಕ್ನಾಲಜೀಸ್ನ ನಾವು ಯೂಸ್ ಮಾಡ್ತಿದ್ದೀವಿ. ಲಿಮಿಟೆಡ್ ಟು ಪೀಪಲ್, ಹೌ ಮೆನಿ ಸ್ಟೆಪ್ಸ್ ಟು ವಾಕ್ ಈಸ್ ಡೇ. ನಾವು ಡೈಲಿ ಹೇಗೆ ವಾಕ್ ಮಾಡ್ತಾಯಿದ್ದೀವಿ, ಸ್ಟೆಪ್ ಕೌಂಟರ್ ಇದೆ ಅಲ್ವಾ ನಮ್ಮ ಮೊಬೈಲಲ್ಲಿ, ವಾಕ್ ಮಾಡೋಕ್ಕೆ ಸ್ಟೆಪ್ ಕೌಂಟರ್, ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ, ಪಲ್ಸ್ ರೇಟು, ಇದಕ್ಕೆಲ್ಲ ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಅದಕ್ಕೆ ನೀಡಿರೋ ಡೇಟಾನ ಪ್ರೊವೈಡ್ ಮಾಡಿದ್ರೆ ನಮ್ಮ ಟೆಕ್ನಾಲಜಿಲಿ ನಾವು ಡೈಲಿ ಎಷ್ಟು ವಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಹಾರ್ಟ್ ಬೀಟ್ ಹೇಗಿದೆ, ಪಲ್ಸ್ ರೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದೆಲ್ಲ ಒಂದು ಗುಡ್ ಥಿಂಗ್. ನಮ್ಮ ಬಾಡಿ ಹೇಗೆ ಇದೆ ಅನ್ನೋದನ್ನು ಮಾನಿಟರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡ್ಬೋದು. ಈ ಥರ ತುಂಬ ಡಿವೈಸಸ್ ಅವೈಲೇಬಲ್ ಇದೆ, ಮತ್ತು ಅಪ್ಲಿಕೇಶನ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್, ಎನೇಬಲ್ಡ್ ಜಿನೋಮಿಕ್ ಕ್ಯಾನ್ ಡಿಟರ್ಮೈನ್ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಹೆಲ್ಪ್ ಅನಲೈಸ್ ಅ ಪರ್ಸನ್ ಜಿನೋಮಿಕ್ ಇನ್ಫಾರ್ಮೇಷನ್ ಟು ಡಿಟರ್ಮೈನ್ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಆರ್ ಕ್ಲಿನಿಕಲ್ ಕೇರ್. ಪರ್ಸನ್ಸ್ನಿಗೆ ಏನು ನೀಡಿದೆ, ಟ್ರೀಟ್ಮೆಂಟ್ ಪ್ಲ್ಯಾನ್ ಏನಿದೆ, ಕ್ಲಿನಿಕಲ್ ಕೇರ್ ಎಷ್ಟು ಪ್ರೊವೈಡ್ ಮಾಡಬೇಕು, ಫಾರ್ಮಲಾಜಿಕಲ್ ಆಗಿ, ಆಂಕೊಲಾಜಿಕಲ್ ಆಗಲಿ, ಇನ್ಫೆಕ್ಷಿಯಸ್ ಡಿಸೀಸಸ್ ಆ್ಯಂಡ್ ಮೋರ್. ಜಿನೋಮಿಕ್ ಮೆಡಿಕಲ್ ಈಸ್ ಮಾರ್ಕೆಟಿಂಗ್ ದ ಗ್ರೇಟ್ ಇಂಪ್ಯಾಕ್ಟ್. ಯಾವ ಥರ ಪ್ರಾಬ್ಲಮ್ ಇದೆ ಅನ್ನೋದನ್ನು ಫಸ್ಟು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗಿದೆ. ನೆಕ್ಸ್ಟ್, 3D ಪ್ರಿಂಟಿಂಗ್ ಹೆಲ್ಪ್ ಡಾಕ್ಟರ್ಸ್ ಟು ರೆಪ್ಲಿಕೇಟ್ patient specific organs. Just like 3D technology ಏನು? ಪ್ರೋಟೋಟೈಪಿಂಗ್, ಕಸ್ಟಮೈಸೇಷನ್, ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಹೆಲ್ತ್ ಕೇರ್. ಇಷ್ಟು ಟೆಕ್ನಾಲಜೀಸ್ ಇದೆ. ಈಗ 3D ಪ್ರಿಂಟಿಂಗಿಂದ ನಮಗೆ ಆರ್ಗನ್ ಎಷ್ಟು ಹೇಗಿದೆ ಮತ್ತು ಎಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ನಾವು ಈಸಿಯಾಗಿ ನೋಡ್ಬೋದು. ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ವ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಈ ಥರ ಎಲ್ಲ ಪೇಷಂಟ್ಸಿಗೆ ಏನು ಟಿಶ್ಯೂಸ್ ನೀಡ್ ಇದೆ, ಟಿಶ್ಯೂಸ್ನ ಈಸಿಯಾಗಿ ನೋಡ್ಬೋದು 3D ಪ್ರಿಂಟಿಂಗ್ ಇದ್ದರೆ. Digital twins determine possibility for successful outcome. Next technology. Next, 5G can support organization in transmission of files. 5G ಟೆಕ್ನಾಲಜಿ ಇರೋದ್ರಿಂದ ನಮಗೆ ಏನು ಕ್ವಾಲಿಟಿ ಮತ್ತು ಸ್ಪೀಡ್ ಇಂಪ್ರೂವ್ ಆಗುತ್ತೆ, ನೆಟ್ವರ್ಕ್ ಜಾಸ್ತಿ ಇರುತ್ತೆ. ಈಗ 5G ಮೊಬೈಲ್ಸು ಬಂದಿದೆ ಅಲ್ವಾ, ಆ ಮೊಬೈಲ್ಸ್ನ ಯೂಸ್ ಮಾಡಿಕೊಂಡು ನಾವು AR VR ಈ ಥರ ಟೆಕ್ನಾಲಜೀಸ್ನ ನೋಡ್ಬೋದು.
ನೆಕ್ಸ್ಟ್ AI ನ್ಯೂರಲ್ ನೆಟ್ವರ್ಕ್ ಕ್ಯಾನ್ ಇಂಪ್ರೂವ್ ಹೆಲ್ತ್ ಕೇರ್ ಬಯೋಮೆಟ್ರಿಕ್ಸ್. ನ್ಯೂರಲ್ ನೆಟ್ವರ್ಕ್ಸಲ್ಲಿ ನಮಗೆ ಬಯೋಮೆಟ್ರಿಕ್ಸು ಯೂಸ್ ಮಾಡ್ಬೋದು. ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡೋದ್ರಿಂದ ಪೇಷಂಟ್ಸ್ನ ಬಯೋಮೆಟ್ರಿಕ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಡೀಟೇಲ್ಸ್ ಏನಿದೆ ಅಷ್ಟು ಡೀಟೇಲ್ಸ್ ಅವೈಲೇಬಲ್ ಆಗುತ್ತೆ. ಮತ್ತು ಎಲ್ಲಿ ನಾವು ಏನು ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಅಪ್ಲೈ ಮಾಡ್ಬೋದು. ರಿಸ್ಕ್ ಫ್ಯಾಕ್ಟರ್ ಇರಲ್ಲ. These are the top 10 technologies. Next, AI in business. How is AI being used in business or by business? AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಸ್ನೆಸ್ಸಲ್ಲಿ ಹೇಗೆ ಯೂಸ್ ಆಗ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಇವತ್ತಿನ ಕಾಲದಲ್ಲಿ ಬಿಸ್ನೆಸ್ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್, ಒಂದು ಒಳ್ಳೆ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ. ಮತ್ತು ಜಸ್ಟ್ ನಾವು ಬಿಸ್ನೆಸ್ನ ಸುಮ್ಮನೆ ಡೆವಲಪ್ ಮಾಡೋಕ್ಕಾಗಲ್ಲ. ಬಿಫೋರ್ ದಟ್ ನಾವು ಪ್ಲ್ಯಾನಿಂಗ್ ಇರಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂದರೆ ನಾವು ಡೆವಲಪ್ ಮಾಡೋಕ್ಕಾಗಲ್ಲ ಒಂದು ಬಿಸ್ನೆಸ್ನ. ಅಕ್ರಾಸ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ದ ಫಾಲೋಯಿಂಗ್ ಆರ್ ದ ಕೀ ಏರಿಯಾಸ್ ಫಾರ್ ರೀಸನಿಂಗ್. ಫಸ್ಟ್, ಫಾರ್ ರೀಸನಿಂಗ್, ಟು ಪ್ರೆಸೆಂಟ್ ನಾಲೆಡ್ಜ್ ಇನ್ ಪ್ಲ್ಯಾನಿಂಗ್, ಟು ಫೆಸಿಲಿಟೇಟ್ ಕಮ್ಯುನಿಕೇಷನ್. ರೀಸನಿಂಗ್ ಅಂದರೆ ರೀಸನಿಂಗ್ ಇಸ್ ದ ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ ಥ್ರೂ ಲಾಜಿಕಲ್ ಡಿಟಕ್ಷನ್. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ನಮಗೊಂದು ಲಾಜಿಕಲ್ ಥಿಂಗ್ ಇರಬೇಕು. ಲಾಜಿಕಲಿ ನಾವು ಯೋಚನೆ ಮಾಡಬೇಕು. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, AI ಈಸ್ ಯೂಸ್ಡ್ ಟು ಫೈನಾನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್, ಲೀಗಲ್ ಅಸೆಸ್ಮೆಂಟ್, ಫೈನಾನ್ಷಿಯಲ್ ಅಪ್ಲಿಕೇಶನ್ ಪ್ರೊಸೆಸಿಂಗ್, ಆಟೋನಮಸ್ ವೆಪನ್ಸ್ ಸಿಸ್ಟಮ್ ಆ್ಯಂಡ್ ಗೇಮ್ಸ್. ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಫೈನಾನ್ಸ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಈಗ ಮೊಬೈಲ್ ಬ್ಯಾಂಕಿಂಗ್ಸು ಅಪ್ಲಿಕೇಶನ್ ಇದೆ ಅಲ್ವಾ, ತುಂಬ ಅಪ್ಲಿಕೇಶನ್ಸ್ ಇದೆ. ಈಗ SBIಗೆ ಯೂನೋ ಬ್ಯಾಂಕಿಂಗು ಆ ಥರ ಅಪ್ಲಿಕೇಶನ್ಸ್ ಇದೆ. ಕರ್ನಾಟಕ ಬ್ಯಾಂಕಿಗೆ ಅಪ್ಲಿಕೇಶನ್ ಅದರದ್ದೇ ಆದ ಅಪ್ಲಿಕೇಶನ್ ಇದೆ. ಬ್ಯಾಂಕ್ ಆಫ್ ಬರೋಡಾ BOB ಅಂತ ಅಪ್ಲಿಕೇಶನ್ ಇದೆ. ಸೊ ಈ ಥರ ಫೈನಾನ್ಷಿಯಲ್ ಅಪ್ಲಿಕೇಶನ್ ಪ್ರೊಸೆಸಿಂಗ್, ಆಟೋನಮಸ್ ವೆಪನ್ ಸಿಸ್ಟಮ್, ಗೇಮ್ಸು ಇದನ್ನೆಲ್ಲ ಡೆವಲಪ್ ಮಾಡೋಕ್ಕೆ ನಾವು ಫಸ್ಟು ರೀಸನ್ಸ್ ಬೇಕು. ಏನು ರೀಸನ್ ಬೇಕು? ಬ್ಯಾಂಕಿಂಗಲ್ಲಿ ಒಂದು ಅಕೌಂಟ್ ಇರಬೇಕು. ಅವ್ರಿಗೆ ಪರ್ಸನ್ಸಿಗೆ ಕ್ಯಾನ್ ಡೆವಲಪ್ ಅಕೌಂಟ್. ಮೊಬೈಲ್ ಬ್ಯಾಂಕಿಂಗ್ ಡೆವಲಪ್ ಮಾಡ್ಬೋದು. ಸೊ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟು ಪ್ರೆಸೆಂಟ್ ನಾಲೆಡ್ಜ್, AI ಕ್ಯಾನ್ ಹೆಲ್ಪ್ ಇನ್ ಪ್ರೆಸೆಂಟಿಂಗ್ ನಾಲೆಡ್ಜ್ ಅಬೌಟ್ ದ ವರ್ಲ್ಡ್ ಬಗ್ಗೆ ನಾಲೆಡ್ಜ್ ಪ್ರೆಸೆಂಟ್ ಮಾಡೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಆಗುತ್ತೆ. ಲೈಕ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್, ಟ್ರೇಡಿಂಗ್, ಪರ್ಚೇಸ್ ಪ್ರಿಡಿಕ್ಷನ್, ಫ್ರಾಡ್ ಪ್ರಿವೆನ್ಷನ್, ಡ್ರಗ್ ಕ್ರಿಯೇಷನ್, ಮೆಡಿಕಲ್ ಡಯಾಗ್ನೋಸಿಸ್, ಮೆಡಿಕಲ್ ರೆಕಮೆಂಡೇಷನ್ಸ್. ಫ್ರಾಡ್ ಪ್ರಿವೆನ್ಷನ್ ಆಲ್ಸೋ AI ಯೂಸ್ ಮಾಡ್ತಾರೆ. ಈಗ ಇಮೇಲ್ಸಲ್ಲಿ ಏನು ಸ್ಪ್ಯಾಮ್ ಫಿಲ್ಟರ್ ಅಂತ ಇರುತ್ತೆ. ಸ್ಪ್ಯಾಮ್ ಫಿಲ್ಟರ್ ಅನ್ನೋ ಫೋಲ್ಡ್ರಲ್ಲಿ ನಾವು ಮೆಸೇಜಸ್, ಈಗ ಮೇಲ್ಸ್ ಏನಿದೆ ಸ್ಪ್ಯಾಮ್ ಮೆಸೇಜಸ್ ಎಲ್ಲ ಆ ಫೋಲ್ಡರಿಗೆ ಹೋಗುತ್ತೆ. ಆಟೋಮೆಟಿಕಲಿ ಅಲ್ಲೋಗಿ ಸ್ಟೋರ್ ಆಗುತ್ತೆ, ನಿಮಗೆ ಬರಲ್ಲ. ಸೊ ಅದರಿಂದ ಪ್ರಿವೆನ್ಷನ್ ಆಯ್ತಲ್ವ, ನೀವು ಈಗ ಸೈಬರ್ ಅಟ್ಯಾಕಿಂದ ಅವಾಯ್ಡ್ ಆಗ್ತೀರಾ. ಪ್ಲ್ಯಾನಿಂಗ್ ಅನ್ನೋದು ಮೇನ್ ಗೋಲು ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೆಲ್ಪ್ ಮಾಡುತ್ತೆ? ಆ ಪ್ಲ್ಯಾನಿಂಗ್ ಗೋಲ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, predictive maintenance, physical and digital network optimization, navigations, scheduling and logistics. ಇದೆಲ್ಲ ನಾವು ಡೈಲಿ ಲೈಫಲ್ಲಿ ಮೊಬೈಲ್ ಫೋನ್ಸಲ್ಲಿ ಯೂಸ್ ಮಾಡ್ತಿರೋ ಥಿಂಗ್ಸು. ನ್ಯಾವಿಗೇಷನು, ಆಪ್ಟಿಮೈಸೇಷನು, ಶೆಡ್ಯೂಲಿಂಗು, ಲಾಜಿಸ್ಟಿಕ್ಸು, ಡಿಜಿಟಲ್ ನೆಟ್ವರ್ಕು. ಸೊ ಇನ್ನು ಪ್ಲ್ಯಾನಿಂಗ್ನಲ್ಲಿ ಅಚೀವ್ ಮಾಡೋಕ್ಕೆ AI ಹೆಲ್ಪ್ ಆಗುತ್ತೆ. ಫೆಸಿಲಿಟೇಟ್ ಕಮ್ಯುನಿಕೇಷನ್, AI uses translation to make business processes easier to conduct. ಟ್ರಾನ್ಸ್ಲೇಷನ್ ಅನ್ನೋ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಬೇಕಾದರೆ ಕಮ್ಯುನಿಕೇಷನ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಈ ಥರ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಟು ಎನ್ಹ್ಯಾನ್ಸ್ ಪರ್ಸೆಪ್ಷನ್, ಎಬಿಲಿಟಿ ಚೆಕ್ ಮಾಡುತ್ತೆ. ನೆಕ್ಸ್ಟ್, AI ಟ್ರೆಂಡ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್. ಯಾವ್ಯಾವ ಸೆಕ್ಟರಲ್ಲಿ AI ಟ್ರೆಂಡ್ ಆಗ್ತದೆ? ಬಿಸ್ನೆಸ್ ಟು ಮಾನಿಟರ್ ಡೇಟಾ, ಅನಲೈಸ್ ಟ್ರೆಂಡ್ಸ್, strategies, policies, decision makings, automating task. Just now from automating task, AI is now being used to think and plan. ಏನು ಥಿಂಕ್ ಮಾಡುತ್ತೆ ಮತ್ತು ಪ್ಲ್ಯಾನ್ ಮಾಡುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್ನ? ಹೆಲ್ತ್ ಕೇರಲ್ಲಿ, ಫೈನಾನ್ಸಲ್ಲಿ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್. ನೆಕ್ಸ್ಟ್, ರಿಟೇಲ್, ಎಂಟರ್ಟೈನ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. The next, industrial revolution. What is next industrial revolution? Industrial revolution ಅಂದರೆ ಏನು?
Industrial revolution brought in machines where human labor was being used. ಹ್ಯೂಮನ್ ಲೇಬರ್ ಮೆಷಿನ್ಸ್ ಯೂಸ್ ಮಾಡೋಕ್ಕಿಂತ ಮೊದಲು ನಾವು ಹ್ಯೂಮನ್ ಲೇಬರ್ಸ್ನ ಯೂಸ್ ಮಾಡ್ತಿದ್ವಿ ಅಲ್ವಾ, ಇಂಡಸ್ಟ್ರಿಯಲ್ಲಿ ಜನರ ಯೂಸ್ ಮಾಡ್ತಾ ಇದ್ವಿ. ಬಟ್ ಆ್ಯಂಡ್ ದಿಸ್ ಬಾಟ್ ಇನ್ ದ ಪ್ಯಾರಡೈಮ್ ಶಿಫ್ಟ್ ಇನ್ ದ ವೇ ಆಫ್ ಅಪ್ರೋಚ್ಡ್ ವರ್ಕ್. ಇಟ್ ಮೇಡ್ ಲಾಟ್ ಆಫ್ ಪಾಸಿಬಿಲಿಟೀಸ್ ಟು ಓಪನ್ ಅಪ್, helped us to scale up things to the level which was not possible till then. ಈಗ ರಾ ಮೆಟೀರಿಯಲ್ಸ್ ಮ್ಯಾನ್ ಪವರ್ಸ್ನ ಯೂಸ್ ಮಾಡ್ತಾ ಇದ್ವಿ, ಅದು ಏನಾಗುತ್ತೆ ಈಗ ರಿಡ್ಯೂಸ್ ಆಗ್ತಾ ಇದೆ. ಮೆಟೀರಿಯಲ್ಸ್ ಟ್ರಿಕ್ಸ್ನ ನಾವು ಕಮ್ಮಿ ಯೂಸ್ ಮಾಡು, ಜನರನ್ನು ಕಮ್ಮಿ ಯೂಸ್ ಮಾಡಿಕೊಂಡು ನಾವು ಮೆಷಿನ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಹೊಸ ಇಂಡಸ್ಟ್ರೀಸ್ನ ಕ್ರಿಯೇಟ್ ಮಾಡ್ಬೋದು, ಇದರಿಂದ ಹೊಸ ಜಾಬ್ಸ್ ಪ್ರೊವೈಡ್ ಆಗುತ್ತೆ, ವರ್ಕ್ ಫ್ಲೋ. ಸೊ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಬಟ್ ಅಟ್ ದ ಲಾಸ್ಟ್ ಟ್ರೆಡಿಷ್ನಲ್ ಜಾಬ್ಸನ್ನ ರಿಪ್ಲೇಸ್ ಮಾಡಿ ನಾವು ಮೆಷಿನ್ಸ್ನ ಡೆವಲಪ್ ಮಾಡಿ ಮೆಷಿನ್ಸಿಂದ ಕೆಲಸ ಮಾಡ್ತಾಯಿದ್ವಿ. ಸೊ ಹ್ಯೂಮನ್ ಪವರ್ ಕಮ್ಮಿ ಆಗ್ತಾ ಹೋಯಿತು. ಈ ರೆವಲ್ಯೂಷನಿಂದ ನಮಗೆ ಲಾಸ್ ಇದೆ ಮತ್ತು ಗೇನು ಇದೆ. ಏನು ಇದಕ್ಕೆ ನಾವೇ ಅರ್ಥ ಮಾಡ್ಕೋಬೇಕು, ವಿಚ್ ಇಸ್ ದ ಕರೆಕ್ಟ್ ಥಿಂಗ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಕಾಲ್ಡ್ as ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಡಿಫ್ರೆನ್ಸ್ ಬಿಟ್ವೀನ್ AI, ML ಆ್ಯಂಡ್ DL. AI ಅಂದ್ರೇನು, ML ಅಂದ್ರೇನು, DL ಅಂದ್ರೇನು. AI ಇನ್ವಾಲ್ವ್ಸ್ ಮೆಷಿನ್ಸ್ ದಟ್ ಕ್ಯಾನ್ ಪರ್ಫಾರ್ಮ್ ದ ಟಾಸ್ಕ್ ದಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಹ್ಯೂಮನ್ ಇಂಟೆಲಿಜೆನ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ಬಿಹೇವ್ ಮಾಡೋದನ್ನು ನಾವು AI ಅಂತ ಹೇಳ್ತೀವಿ. ಅದರಲ್ಲಿ ಏನು ಥಿಂಗ್ಸ್ ಪ್ಲ್ಯಾನಿಂಗ್ ಇನ್ಕ್ಲೂಡ್ ಆಗಿದೆ ಅಂದರೆ ಪ್ಲ್ಯಾನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್, ರೆಕಗ್ನೈಸಿಂಗ್ ಆಬ್ಜೆಕ್ಟ್ ಆ್ಯಂಡ್ ಸೌಂಡ್ಸ್, ಲರ್ನಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ದೀಸ್ ಆರ್ ದ things that is used into the AI. ಜನರಲ್ AI ನಾವು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಹ್ಯೂಮನ್ ಹೇಗೆ ಬಿಹೇವ್ ಮಾಡ್ತೀನಿ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸು ಪ್ರೊವೈಡ್ ಆಗುತ್ತೆ. ನ್ಯಾರೋ AI ಅಂದರೆ ಎಕ್ಸಿಬಿಟ್ ಸಮ್ ಫ್ಯಾಸೆಟ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಸಮ್ ಪಾರ್ಟ್ನ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ನ್ಯಾರೋ ಸಮ್ ಪಾರ್ಟ್ ಆಫ್ ದ ಹ್ಯೂಮನ್ ಇಂಟೆಲಿಜೆನ್ಸ್. ಮೆಷಿನ್ ಲರ್ನಿಂಗ್ ಅಂದರೆ ಮೆಷಿನ್ ಲರ್ನಿಂಗ್ ಇಸ್ ಸಿಂಪ್ಲಿ ಅ ವೇ ಆಫ್ ಅಚೀವಿಂಗ್ AI ನ ಅಚೀವ್ ಮಾಡಬೇಕು ಅಂದರೆ ಮೆಷಿನ್ ಲರ್ನಿಂಗ್ ಇರಬೇಕು. ಮೆಷಿನ್ ಲರ್ನಿಂಗ್ ಇಸ್ ದ ವೇ ಆಫ್ ಟ್ರೈನಿಂಗ್ ಆ್ಯನ್ ಅಲ್ಗೋರಿದಮ್ ಸೊ ದಟ್ ಇಟ್ ಕ್ಯಾನ್ ಲರ್ನ್ ಹೌ. ಟ್ರೈನಿಂಗ್ ಇನ್ವಾಲ್ವ್ಸ್ ಫೀಡಿಂಗ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಟು ದ ಅಲ್ಗೋರಿದಮ್ ಆ್ಯಂಡ್ ಅಲೋಯಿಂಗ್ ದ ಅಲ್ಗೋರಿದಮ್ ಟು ಅಡ್ಜಸ್ಟ್ ಇಟ್ ಸೆಲ್ಫ್ ಆ್ಯಂಡ್ ಇಂಪ್ರೂವ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮೆಷಿನ್ ಲರ್ನಿಂಗ್ ಅಂದರೆ AI ದ ಒಂದು ಪಾರ್ಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಒಂದು ಪಾರ್ಟ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನ ಕಲಿಸೋಕ್ಕೆ ಮೆಷಿನ್ ಲರ್ನಿಂಗ್ ಇಂಪಾರ್ಟೆಂಟು. ಮೆಷಿನ್ ಲರ್ನಿಂಗಲ್ಲಿ ಏನು ಟ್ರೈನಿಂಗ್ ಕೊಡ್ತೀವಿ ಅಂದರೆ ದ ಟ್ರೈನಿಂಗ್ ಏನಿದೆ ಅಂದರೆ ಇನ್ವಾಲ್ವ್ ದಟ್ ಅಲ್ಗಾರಿದಮ್ಸ್ನ ಡೆವಲಪ್ ಮಾಡಿ ಆ ಅಲ್ಗಾರಿದಮ್ಸ್ನ ಅದರಲ್ಲಿ ಫೀಡ್ ಮಾಡೋದು, ಆ ಮೆಷಿನಿಗೆ ಫೀಡ್ ಮಾಡೋದು, ಹಾಕೋದು. ಹ್ಯೂಜ್ ಅಮೌಂಟ್ ಆಫ್ ಡೇಟಾ to the algorithm and allowing the algorithm to adjust itself. ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಅಲ್ಗೋರಿದಮ್ ಫಾರ್ಮಲ್ಲಿ ಡೆವಲಪ್ ಮಾಡಿ ಮೆಷಿನಿಗೆ ಹಾಕ್ತೀವಿ ಮತ್ತು ಅದು ಅಡ್ಜಸ್ಟ್ ಆಗಬೇಕು. ಆ ಮೆಷಿನಿಗೆ ಅಡ್ಜಸ್ಟ್ ಆದರೆ ಮಾತ್ರ ಅದು ಹ್ಯೂಮನ್ ಥರ ಬಿಹೇವ್ ಮಾಡೋಕ್ಕೆ ಸಾಧ್ಯ. ದಟ್ ಈಸ್ ಕಾಲ್ಡ್ ಆಸ್ ಮೆಷಿನ್ ಲರ್ನಿಂಗ್. ಡೀಪ್ ಲರ್ನಿಂಗ್. ನೆಕ್ಸ್ಟ್ ಡೀಪ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಈಸ್ ಒನ್ ಆಫ್ ದ ಅಪ್ರೋಚ್ ಟು ಮೆಷಿನ್ ಲರ್ನಿಂಗ್. ಮೆಷಿನ್ ಲರ್ನಿಂಗಿನ ಒಂದು ಅಪ್ರೋಚಿಗೆ ನಾವು ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಡೀಪ್ ಲರ್ನಿಂಗ್ ವಾಸ್ ಇನ್ಸ್ಪೈರ್ಡ್ ಬೈ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದ ಬ್ರೈನಿನ ಫಂಕ್ಷನಿಂದ ಇನ್ಸ್ಪೈರ್ಡ್ ಆಗಿರೋದಕ್ಕೆ ನಾವು ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಹೇಗೆ ಬ್ರೈನ್ ವರ್ಕ್ ಆಗುತ್ತೆ, ನಾವು ಈಗ ಎದ್ನಿತ್ಕೋಬೇಕು ಅಂದರೆ ನಮಗೆ ಬ್ರೈನಿಗೆ ಮೆಸೇಜ್ ಪಾಸ್ ಆಗಬೇಕು ಥ್ರೂ ನರ್ವ್ಸ್ ಥ್ರೂ ಮೆಸೇಜ್ ಪಾಸ್ ಆಗುತ್ತೆ, ಮತ್ತು ಮೆಸೇಜು ನರ್ವ್ಸ್ ಥ್ರೂ ನಮಗೆ ಗೇನ್ ಆಗುತ್ತೆ. ಮತ್ತು ಮೆಸೇಜ್ ಪಾಸ್ ಆದ ತಕ್ಷಣ ನಾವು ನಿಂತ್ಕೊಳ್ಬೇಕು. ಇಲ್ಲ ಅಂದರೆ ಬ್ರೈನ್ ವರ್ಕ್ ಆಗ್ತಿಲ್ಲ ಅಂದರೆ ನಮ್ಮ ಬಾಡಿನೂ ವರ್ಕ್ ಆಗೋಲ್ಲ. ನರ್ವಸ್ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಅಂದರೆ ಬಾಡಿ ವರ್ಕ್ ಆಗೋಲ್ಲ. ನಮ್ಮ ಬಾಡಿಗೆ ನಾವು ನರ್ವಸ್ ಸಿಸ್ಟಮು ಕನೆಕ್ಟ್ ಆಗಿರುತ್ತಲ್ವಾ, ಅದೇ ಥರ ಇಲ್ಲಿ ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಮಾಡಬೇಕು. ಇಂಟರ್ ಕನೆಕ್ಷನ್ ಆಫ್ ದ ನ್ಯೂರಾನ್ಸ್ನ ಇಂಟರ್ ಕನೆಕ್ಷನ್ ಮಾಡಿಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗೋಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಆರ್ ಅಲ್ಗೋರಿದಮ್ಸ್ ದಟ್ ಮಿಮಿಕ್ ದ ಬಯೋಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್. ANN ಅನ್ನೋದು ಒಂದು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸಿನ ಅಲ್ಗೋರಿದಮ್. ಅದೇನಕ್ಕೆ ಯೂಸ್ ಮಾಡ್ತೀವಿ? ಬಯೋಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್ನ ಸ್ಟ್ರಕ್ಚರ್ ಡೆವಲಪ್ ಮಾಡಿ ಆ ಸ್ಟ್ರಕ್ಚರ್ ಬಿಹೇವ್ ಮಾಡೋದನ್ನ ಕಲಿಸೋಕ್ಕೆ ನಾವು ANN ಯೂಸ್ ಮಾಡ್ತೀವಿ. ANN ಅಲ್ಲಿ ನ್ಯೂರಾನ್ಸ್ ಇರುತ್ತೆ.
ಅದು ಲೇಯರ್ ವೈಸ್ನ ಡೆವಲಪ್ ಮಾಡಿ ನ್ಯೂರಾನ್ಸ್ನ ಇನ್ಬಿಲ್ಟ್ ಆಗಿ ಡೆವಲಪ್ ಮಾಡಿ ಹಾಕಬೇಕು. ಅದಕ್ಕೆ ನಾವು ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೀಪ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಅನ್ನೋದು ನಥಿಂಗ್ ಬಟ್ ದ ಹ್ಯೂಮನ್ ನೇಚರು, ಏನು ಬ್ರೈನ್ ಇದೆ, ಬ್ರೈನ್ನ ವರ್ಕ್ ಆಗೋದನ್ನು ಡೆವಲಪ್ ಮಾಡೋಕ್ಕೆ ಅದಕ್ಕೆ ನಾವು ಏನೇನು ಅಂತ ಅಲ್ಗೋರಿದಮ್ ಯೂಸ್ ಮಾಡ್ತೀವಿ. ಅದು ಬ್ರೈನ್ ಸ್ಟ್ರಕ್ಚರ್, ಬಯೋಲಾಜಿಕಲ್ ಬ್ರೈನ್ ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ನ್ಯೂರಾನ್ಸ್ನ ಡೆವಲಪ್ ಮಾಡಿ ಹಾಕಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಕನೆಕ್ಷನ್, ಇಂಟರ್ ಕನೆಕ್ಷನ್ ಇರಬೇಕು. ದಟ್ ಈಸ್ ಕಾಲ್ಡ್ ಡೀಪ್ ಲರ್ನಿಂಗ್. ಮೆಷಿನ್ ಲರ್ನಿಂಗ್ ಅಂದರೆ ಇಟ್ಸ್ ದ ಪಾರ್ಟ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹ್ಯೂಮನ್ ನೇಚರ್ನ ಯೂಸ್ ಮಾಡಿಕೊಂಡು ಅದು ಬಿಹೇವ್ ಮಾಡೋದನ್ನು ಕಲಿಸೋಕ್ಕೆ ನಾವು ಮೆಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ. ಅಲ್ಗಾರಿದಮ್ಸ್, ಹ್ಯೂಜ್ ಅಮೌಂಟ್ ಆಫ್ ಅಲ್ಗಾರಿದಮ್ಸ್ನ ಹಾಕಿ ಇಂಟರ್ ಕನೆಕ್ಟ್ ಮಾಡ್ತೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮೆಷಿನ್ ಟು ಲರ್ನ್ ಅಬೌಟ್ ಹ್ಯೂಮನ್ ಬಿಹೇವಿಯರ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಲಿಯೋದು. ದಿಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, machine learning and deep learning. Next, moving on, what are neural networks? Neural networks ಅಂದ್ರೇನು? Neural networks is the old name of deep learning. Deep learning ಅನ್ನ ಹಳೆ ಹೆಸರು ನ್ಯೂರಲ್ ನೆಟ್ವರ್ಕ್. ಈಗ ಆಲ್ರೆಡಿ ಡೀಪ್ ಲರ್ನಿಂಗ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರ. ಬ್ರೈನ್ ಸ್ಟ್ರಕ್ಚರ್, ಬಯೋಲಾಜಿಕಲ್ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ನಾವು ನ್ಯೂರಾನ್ಸ್ನ ಅದರೊಳಗೆ ಹಾಕಿ ಬಿಹೇವ್ ಮಾಡೋದನ್ನ ಕಲಿಸ್ತೀವಿ. ಅದೇ ಥರ ಇಲ್ಲಿ ನ್ಯೂರಲ್ ನೆಟ್ವರ್ಕ್ಸಲ್ಲೂ ಅಷ್ಟೇ. Doing machine learning. Neural networks are means of doing machine learning in which a computer learns to perform some task by analyzing the training examples. Training example ಏನು ಕೊಟ್ಟಿದ್ದಾರೆ ಆ ಎಕ್ಸಾಂಪಲ್ಸ್ನ ಇಟ್ಕೊಂಡು ನಾವು ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡೋದಕ್ಕೆ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಮಾಡೆಲ್ ಲೂಸ್ಲಿ ಆನ್ ದ ಹ್ಯೂಮನ್ ಬ್ರೈನ್ನ ಮಾಡೆಲ್ ಆಗಿ ಇಟ್ಕೊಂಡು ಹೇಗೆ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಫೀಡ್ ಫಾರ್ವರ್ಡ್, ಈ ಥರ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ದ ನ್ಯೂರಲ್ ನೆಟ್ವರ್ಕ್ಸ್. ನೋಡಿ, ಈಗ 4 ಲೇಯರ್ ಇರುತ್ತೆ. ಈ ಥರ ಲೇಯರ್ಸ್ ವೈಸು ಕನೆಕ್ಟ್ ಮಾಡ್ತೀವಿ. ಇನ್ಪುಟ್ ಲೇಯರ್, ಫಸ್ಟ್ ಲೇಯರ್ ಈಸ್ ಇನ್ಪುಟ್ ಲೇಯರ್, ಹಿಡನ್ ಲೇಯರ್ 1, ಹಿಡನ್ ಲೇಯರ್ 2, ನೆಕ್ಸ್ಟ್ ಔಟ್ಪುಟ್ ಲೇಯರ್. ನಮಗೆ ಇನ್ಪುಟ್ ಲೇಯರ್ ಮಾತ್ರ ಕಾಣಿಸುತ್ತೆ, ನೆಕ್ಸ್ಟ್ ಔಟ್ಪುಟ್ ಲೇಯರ್. ಮಿಡ್ಲಲ್ಲಿರೋ ಯಾವ ಲೇಯರ್ಸು ಕಾಣಿಸಲ್ಲ. ದಟ್ ಈಸ್ ಹಿಡನ್ ಲೇಯರ್ 1, ಹಿಡನ್ ಲೇಯರ್ 2. ಈ ಥರ ನಾವು ಡೆವಲಪ್ ಮಾಡೋಕ್ಕೆ ಲೇಯರ್ಸ್ನ ಯೂಸ್ ಮಾಡ್ತೀವಿ. AI ಪ್ರಿಡಿಕ್ಷನ್ಸ್ ಫಾರ್ ಫ್ಯೂಚರಲ್ಲಿ ಹೇಗೆ AI ಯೂಸ್ ಮಾಡ್ತೀವಿ ಅಂದರೆ influencing global politics, import export restrictions. US ಚೈನಾ ಅಲ್ಲೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಯೂಸ್ ಮಾಡ್ತೀವಲ್ವ, ಅಲ್ಲೂ ಅಷ್ಟೇ. FB ಆಗಿರಲಿ, ಟ್ವಿಟರ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ ಆರ್ ಇನ್ಫ್ಲೂಯೆನ್ಸಿಂಗ್ ಹೌ ಯೂಸರ್ಸ್ ಟೇಕ್ ಡಿಸಿಷನ್, ಸೋಷಿಯಲ್ ಆ್ಯಸ್ ವೆಲ್ ಆಸ್ ಪೊಲಿಟಿಕಲಲ್ಲಿ ಸೋಷಿಯಲಿ ಹೇಗೆ ಡಿಸಿಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದು ಅಪ್ಲಿಕೇಶನ್ಸ್ ಇದೆ, ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಟ್ರಾನ್ಸ್ಪರೆನ್ಸಿ ಅಂದರೆ AI technology was used as a black box, using AI without knowing how it was happening. ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲದೇ ನಾವು AI ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾ ಇದ್ದೀವಿ, ಡಿಸಿಷನ್ಸ್ ತೊಗೋತಿದ್ದೀವಿ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಾಲೆಡ್ಜ್ ಪ್ರೊವೈಡ್ ಆಗಬೇಕು. ಇದು ಒಂದು ಫ್ಯೂಚರ್ ಪ್ರಿಡಿಕ್ಷನು. AI ಆ್ಯಂಡ್ ಆಟೋಮೇಷನ್ ಇನ್ ಎವ್ರಿ ಬಿಸ್ನೆಸ್ಸಲ್ಲಿ ಆಟೋಮೇಷನ್ ಆಗೋದು. ಫೈನಾನ್ಸ್, ರಿಟೇಲ್, ಮ್ಯಾನುಫ್ಯಾಕ್ಚರಿಂಗ್, ಲೀಗಲ್, HR, ಹೈರಿಂಗ್ ಆ್ಯಂಡ್ ಫಿಲ್ಟ್ರಿಂಗ್, ಇಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ AIನ. AI ವಿಲ್ ಕ್ರಿಯೇಟ್ ಮೋರ್ ಜಾಬ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜಾಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಪೀಪಲ್ಸಿಗೆ ಜಾಬ್ ಕ್ರಿಯೇಟ್ ಆಗುತ್ತೆ, ಬಟ್ ಸಮ್ ಪೀಪಲ್ಸಿಗೆ ನಾಲೆಡ್ಜ್ ಇಲ್ದವರಿಗೆ ಜಾಬ್ ಲಾಸು ಆಗುತ್ತೆ. AI will be used as ಅಸಿಸ್ಟೆಂಟ್ಸ್ ಆಗಿ ಯೂಸ್ ಮಾಡುತ್ತೆ. ಅಸಿಸ್ಟೆಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ ಆಲ್ರೆಡಿ. ಲೈಕ್ ಅಲೆಕ್ಸಾ, ಸಿರಿ, ಗೂಗಲ್ ಅಸಿಸ್ಟೆಂಟ್ ವಿಲ್ ಬಿ ಪಾರ್ಟ್ ಆಫ್ ದ ಲೈಫ್. ನಮ್ಮ ಲೈಫಿನ ಒಂದು ಪಾರ್ಟ್ ಆಗಿದೆ. ಅದೇ ಥರ ಆರ್ಡ್ರಿಂಗ್ ಪಿಜ್ಜಾ, ಅರೇಂಜಿಂಗ್ ಕ್ಯಾಲೆಂಡರ್ಸ್, ಝೊಮ್ಯಾಟೊ ಯೂಸ್ ಮಾಡ್ತಿರಲ್ವಾ, ಸ್ವಿಗ್ಗಿ, ಇದೆಲ್ಲ ಅಸಿಸ್ಟೆಂಟ್ಸ್ ಅಂತ ಹೇಳ್ಬೋದು. ಮೂವಿಂಗ್ ಆನ್, ಮೆಷಿನ್ ಲರ್ನಿಂಗ್, ಹೌ ಇಟ್ ವರ್ಕ್ಸ್ ಆ್ಯಂಡ್ ವೈ ವಿ ನೀಡ್ ಇಟ್. ಮೆಷಿನ್ ಲರ್ನಿಂಗ್ ಅಂದ್ರೇನು, ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಮೆಷಿನ್ ಲರ್ನಿಂಗ್ ಅಂದರೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ವೈ ವಿ ಯೂಸ್ ಇಟ್, ಏನಕ್ಕೆ ಯೂಸ್ ಮಾಡಬೇಕು?
ಪ್ರೋಗ್ರಾಮ್ಸ್ನ ಡೆವಲಪ್ ಮಾಡಿದ್ರೆ ನಾವು ಮೆಷಿನ್ನ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಪ್ರೋಗ್ರಾಮ್ನ ಡೆವಲಪ್ ಮಾಡಬೇಕು, ಅಲ್ಗೋರಿದಮ್ಸ್ನ ಡೆವಲಪ್ ಮಾಡಬೇಕು. ನಾವೇನು ಪ್ರೋಗ್ರಾಮ್ ಡೆವಲಪ್ ಮಾಡಿದ್ದೀವಿ ಅದನ್ನು ಲರ್ನ್ ಮಾಡಬೇಕು. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೆಷಿನ್ ಲರ್ನಿಂಗ್. Data preparation capabilities, algorithm, basic, advanced, automation and iterative processes, scalability, ensemble modeling ಇಷ್ಟು ಮೆಷಿನ್ ಲರ್ನಿಂಗ್ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ. ಹೂ ಯೂಸ್ ಮೆಷಿನ್ ಲರ್ನಿಂಗ್? ಮೆಷಿನ್ ಲರ್ನಿಂಗ್ನ ಯಾರ್ಯಾರು ಯೂಸ್ ಮಾಡ್ತಾರೆ? ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲಿ ಯೂಸ್ ಮಾಡ್ತೀವಿ ಮೆಷಿನ್ ಲರ್ನಿಂಗ್. ನೆಕ್ಸ್ಟ್ ಗೌರ್ಮೆಂಟ್ ಏಜೆನ್ಸಿ ಯೂಸ್ ಮಾಡ್ತಾರೆ. ಯಾಕೆ? ಫ್ರಾಡ್ಸ್ನ ಅವಾಯ್ಡ್ ಮಾಡೋಕ್ಕೆ, ಮ್ಯಾಲ್ವೇರ್ಸ್ನ ಅವಾಯ್ಡ್ ಮಾಡೋಕ್ಕೆ. ಹೆಲ್ತ್ ಕೇರಲ್ಲಿ ಯೂಸ್ ಮಾಡ್ತೀವಿ. ಸೊ ಟು ಮಾನಿಟರ್ ಪೇಷಂಟ್ನ ಮಾನಿಟರ್ ಮಾಡೋಕ್ಕೆ. ರೀಟೇಲ್ಸಲ್ಲಿ ನಾವು ಡೇಟಾ ಏನು ಪ್ರೊವೈಡ್ ಮಾಡ್ತೀವೋ ಅದನ್ನು ಕ್ಯಾಪ್ಚರ್ ಮಾಡಿ, ಐಡೆಂಟಿಫೈ ಮಾಡಿ, ಅನಲೈಸ್ ಮಾಡಿ ಕೊಡುತ್ತೆ ನಮಗೆ. ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಆಗಲಿ, ಪ್ರೈಸ್ ಆಪ್ಟಿಮೈಸೇಷನ್, ಸಪ್ಲೈ ಮಾಡೋಕ್ಕೆ. ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಯೂಸ್ ಮಾಡ್ತಾರೆ. ಫೈಂಡಿಂಗ್ ನ್ಯೂ ಎನರ್ಜಿ ಸೋರ್ಸಸ್, ಅನಲೈಸಿಂಗ್ ಮಿನರಲ್ಸ್ ಇನ್ ದ ಗ್ರೌಂಡಲ್ಲಿ ಮಿನರಲ್ಸ್ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡ್ಕೋಬೋದು. ಹೇಗೆ? ಸೆನ್ಸರಿಂದ. ಈಗ ಮಾಲಲ್ಲಿ ಹೇಗೆ ಸೆನ್ಸರ್ ವರ್ಕ್ ಆಗುತ್ತಲ್ವ ಡೋರ್ಸ್ ಓಪನ್ ಆಗೋಕ್ಕೆ, ಅದೇ ರೀತಿ ನಾವು ಪರ್ಟಿಕ್ಯುಲರ್ ಏರಿಯಾಕ್ಕೆ ಒಂದು ಸೆನ್ಸರ್ನ ಡೆವಲಪ್ ಮಾಡ್ಬೋದು. ಈಗ ಆಯಿಲ್ ಆ್ಯಂಡ್ ಗ್ಯಾಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ಸ್. ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ಸ್, ಅನಲೈಸಿಂಗ್ ಡೇಟಾ ಟು ಐಡೆಂಟಿಫೈ ಪ್ಯಾಟರ್ನ್ಸ್ ಆ್ಯಂಡ್ ಟ್ರೆಂಡ್ಸ್ ಇನ್ ಕೀ ಟು ದ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿನ ಒಂದು ಕೀ ಥರ ಪ್ಯಾಟರ್ನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ರೂಟ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಎಫಿಷಿಯೆಂಟಾಗಿ ನಮಗೆ ಲಾಜಿಸ್ಟಿಕ್ ಇದೆ ಮತ್ತು ಬೇರೆ ಅಪ್ಲಿಕೇಶನ್ಸು ಇದೆ. ಇಷ್ಟು ಮೆಷಿನ್ ಲರ್ನಿಂಗ್ ಅಪ್ಲಿಕೇಶನ್ಸ್ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಮೆಷಿನ್ ಲರ್ನಿಂಗ್ ಮೆಥಡ್ಸ್ ಏನಿದೆ? 4 ಮೆಥಡ್ ಇದೆ. ಒಂದು ಸೂಪರ್ವೈಸ್ಡ್ ಲರ್ನಿಂಗ್, ಅನ್ಸೂಪರ್ವೈಸ್ಡ್ ಲರ್ನಿಂಗ್, ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಈ ಥರ 4 ಸ್ಟೇಜಸಲ್ಲಿ ಡಿವೈಡ್ ಮಾಡಿದ್ದಾರೆ. ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಇಟ್ಸ್ ಕಾಮನ್ಲಿ ಯೂಸ್ಡ್ ದಟ್ ಅಪ್ಲಿಕೇಶನ್ ವೇರ್ ಹಿಸ್ಟಾರಿಕಲ್ ಡಾಟಾ ಪ್ರಿಡಿಕ್ಟ್ಸ್ ಲೈಕ್ಲಿ ಫ್ಯೂಚರ್ ಇವೆಂಟ್ಸ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಹಿಸ್ಟಾರಿಕಲ್ ಡೇಟಾನ ಯೂಸ್ ಮಾಡ್ತೀವಿ. ಸೂಪರ್ವೈಸಿಂಗ್ ನಾವು ಗೈಡ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲ ಅರ್ಥ. ನಮಗೆ ಗೈಡೆನ್ಸಿಗೆ ಆಲ್ರೆಡಿ ಇರುತ್ತೆ ಡೇಟಾ, ಆ ಡೇಟಾನ ಆಕ್ಸೆಸ್ ಮಾಡಿಕೊಂಡು ಲರ್ನ್ ಮಾಡೋದು. ದೆನ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ವರ್ಕ್ಸ್ ವೆಲ್ ಆನ್ ಟ್ರಾನ್ಸಾಕ್ಷನಲ್ ಡೇಟಾ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಐಡೆಂಟಿಫೈ ಸೆಗ್ಮೆಂಟ್ಸ್ ಆಫ್ ಕಸ್ಟಮರ್ಸ್ ವಿತ್ ಸಿಮಿಲರ್ ಆಟ್ರಿಬ್ಯೂಟ್ಸ್. ಸೇಮ್ ಆಟ್ರಿಬ್ಯೂಟ್ಸ್ ಇದ್ದಿದ್ದ ಕಡೆ ನಾವು ಫೈಂಡ್ ಔಟ್ ಮಾಡ್ಬೋದು. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೆಗ್ಮೆಂಟೆಡ್ ಡೇಟಾ ಅಂದರೆ ಡಿವೈಡ್ ಆಗಿ ಡೇಟಾನ ಸ್ಟೋರ್ ಮಾಡಿರ್ತೀವಿ. ಆ ಡೇಟಾದಲ್ಲಿ ಏನು ಆಟ್ರಿಬ್ಯೂಟ್ಸ್ ಇದೆ, ಮ್ಯಾಚ್ ಆಗಿದೆಯಾ, ಸೇಮ್ ಪರ್ಸನ್ಸ್ ಇದ್ದಾರಾ, ಅದನ್ನ ಆಕ್ಸೆಸ್ ಮಾಡ್ಕೋಬೋದು. ಇದೆರಡು ಕಾಂಬಿನೇಷನ್ನ ನಾವು ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಈ ಕಾಸ್ಟ್ ಜಾಸ್ತಿ ಇದ್ದಾಗ ನಾವು ಈ ಥರ ಬೋತ್ ಲರ್ನಿಂಗ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ದ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್. ಲೈಕ್ ಎಕ್ಸಾಂಪಲ್, ಪರ್ಸನ್ಸ್ ಫೇಸ್ ಆನ್ ಅ ವೆಬ್ಕ್ಯಾಮಲ್ಲಿ ಏನು ಪರ್ಸನ್ ಫೇಸ್ ಪಿಕ್ಸೆಲ್ಸ್ ಆಗಿ ಶೋ ಆಗುತ್ತಲ್ವಾ, ದಟ್ ಈಸ್ ಕಾಲ್ಡ್ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್. ನೆಕ್ಸ್ಟ್, ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ರೋಬೋಟಿಕ್ಸ್ನ ಡೆವಲಪ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಗೇಮಿಂಗ್, ನ್ಯಾವಿಗೇಷನ್ ಈ ಥರ ಡೆವಲಪ್ಮೆಂಟ್ಸಿಗೆ ನಾವು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ 4 ಟೆಕ್ನಾಲಜೀಸ್. Some truths about deep learning. Deep learning is not good old-fashioned AI. It's not good but old-fashioned like AI. Deep learning is radically different from machine learning. Machine learning ಇಂದ deep learning different ಆಗಿದೆ. Deep learning does not mimic biological brains. Biological brainsನ ಮಿಮಿಕ್ ಮಾಡಲ್ಲ. Deep learning is not artificial general intelligence. ಇದೆಲ್ಲ ಸಮ್ ಟ್ರೂತ್ ಅಂತ ಹೇಳ್ತಿದ್ದಾರೆ. ಡೀಪ್ ಲರ್ನಿಂಗ್ ಈಸ್ ನಾಟ್ ಜಸ್ಟ್ ಮ್ಯಾಥ್ಸ್ ಮಾತ್ರ ಅಲ್ಲ ಡೀಪ್ ಲರ್ನಿಂಗ್. ಅದರ್ ದೆನ್ ದ್ಯಾಟ್ ದೇರ್ ಈಸ್ ಮೋರ್ ಥಿಂಗ್ಸ್. ಡೀಪ್ ಲರ್ನಿಂಗ್ ಈಸ್ ನಾಟ್ ಸ್ಟ್ಯಾಟಿಸ್ಟಿಕ್ಸು ಅಲ್ಲ. ಡೀಪ್ ಲರ್ನಿಂಗ್ ಈಸ್ ನಾಟ್ ಬಿಗ್ ಡೇಟಾ. ಡೀಪ್ ಲರ್ನಿಂಗ್ ಈಸ್ ನಾಟ್ ಅಂಡರ್ಸ್ಟುಡ್ ಬೈ ಡೇಟಾ ಸೈಂಟಿಸ್ಟ್.
These are the some of the truths. Exercise ಕೊಟ್ಟಿದ್ದಾರೆ ಇಲ್ಲಿ. Exercise to assess understanding of the concept. ಈ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅಸೆಸ್ಮೆಂಟ್, ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೋದು. ಒಂದು ಎಕ್ಸಾಂಪಲ್ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ಯು ಗೋ ಟು ಅ ಶಾಪಿಂಗ್ ಮಾಲ್ ಆ್ಯಂಡ್ ಪರ್ಚೇಸ್ ಸಮ್ ಪ್ರಾವಿಷನ್ಸ್. ಯು ಆರ್ ಅ ರೆಗ್ಯುಲರ್ ಕಸ್ಟಮರ್ ಆಫ್ ದ ಮಾಲ್. ಡೂ ಯು ಥಿಂಕ್ AI ಈಸ್ ಬೀಯಿಂಗ್ ಯೂಸ್ಡ್ ಇನ್ ದಿಸ್ ಸಿಚುವೇಶನ್ ಟು ಮೇಕ್ ಯುವರ್ ಶಾಪಿಂಗ್ ಬೆಟರ್? AI ಹೇಗೆ ವರ್ಕ್ ಆಗುತ್ತೆ? ನೀವು ಶಾಪಿಂಗ್ ಮಾಲಿಗೆ ಹೋಗಿದ್ದೀರಾ, ಬಟ್ ಡೈಲಿ ವಿಸಿಟ್ ಮಾಡ್ತೀರಾ ಆ ಶಾಪಿಂಗ್ ಮಾಲಿಗೆ, ಒಂದು 2-3 ಸತಿ ಹೋಗಿ ಆನ್ಲೈನ್ ಶಾಪ್ ಮಾಡಿದ್ದೀರಾ ಆರ್ ಆಫ್ಲೈನ್ ಶಾಪಿಂಗ್ ಮಾಡಿದ್ದೀರಾ. AI ಹೇಗೆ ವರ್ಕ್ ಆಗುತ್ತೆ? ನಿಮಗೆ ಮೆಸೇಜ್ ಬರುತ್ತಲ್ವಾ, ಈಗ ಏನಾದರೂ ಆಫರ್ಸ್ ಇದ್ದರೆ ನಿಮಗೆ ಮೆಸೇಜ್ ಬರುತ್ತೆ, 50% ಫ್ಲ್ಯಾಟ್ ಇದೆ, ಬಾಟಾದಲ್ಲಿ 50% ಫ್ಲ್ಯಾಟ್ ಇದೆ. ಯಾವಾಗಾದರೂ ಶೂಸ್ ಬೈ ಮಾಡಿದ್ರಿ ಆವಾಗ ಈ ಥರ ಮೆಸೇಜಸ್ ಬರುತ್ತೆ, SMS ಬರುತ್ತೆ. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಯು ಆರ್ಡರ್ ಫುಡ್ ಥ್ರೂ ಆನ್ಲೈನ್ ಡೆಲಿವರಿ ಆ್ಯಪ್ ಫ್ರೀಕ್ವೆಂಟ್ಲಿ ಇನ್ AI ಇನ್ಫ್ಲುಯೆನ್ಸಿಂಗ್ ಅವರ್ ಆರ್ಡರಿಂಗ್ ಡಿಸಿಷನ್ಸ್. ಈಗ ಪಿಜ್ಜಾ ಆರ್ಡರ್ ಮಾಡ್ತಿರ್ತೀರಾ, ಸೊ ಆಫರ್ ಇದ್ದಾಗ ನಿಮಗೆ ಮೆಸೇಜ್ ಬರುತ್ತೆ, ಇವಾಗ ಡಾಮಿನೋಸಲ್ಲಿ 50% ಆಫ್ ಆ್ಯಂಡ್ ಚಾಕೋ ಲವಾ ಕೇಕ್ ಪ್ಲಸ್ಸು ಅಡಿಷ್ನಲ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈಗ ಅವ್ರ ಕಾಂಬೋ ಪ್ಯಾಕ್ ಇದೆ, ಕಮ್ಮಿ ರೇಟಿಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾರೆ. ಸೊ ನಿಮ್ಮ ಏನು ಬೈಯಿಂಗ್ ಇರುತ್ತೆ ಅದನ್ನೆಲ್ಲ ಅವರು ಮಾನಿಟರ್ ಮಾಡ್ತಿರ್ತಾರೆ, ಒಂದು ಸಾಫ್ಟ್ವೇರ್ ಮಾನಿಟರ್ ಮಾಡ್ತಾ ಇರುತ್ತೆ. ಅಸೈನ್ಮೆಂಟ್ ಟು ಟೆಸ್ಟ್ ಅಸಿಮ್ಯುಲೇಷನ್ ಆಫ್ ನಾಲೆಡ್ಜ್. ಇದು ಅಸೈನ್ಮೆಂಟ್ಸು ನಿಮಗೆ. ರೈಟ್ 3 ಸಿಚುವೇಶನ್ ಇನ್ ಯುವರ್ ಡೈಲಿ ಲೈಫ್ ವೇರ್ AI ಈಸ್ ಕಮಿಂಗ್ ಟು ಯರ್ ಏಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲಿ ಯೂಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಡೈಲಿ ಲೈಫಲ್ಲಿ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್, ಕ್ಯಾನ್ ಯು ಥಿಂಕ್ ಆಫ್ ಹೌ AI ಕ್ಯಾನ್ ಬಿ ಯೂಸ್ಡ್ to make life easier for senior citizens? Mention a few instances. Senior citizensಗೆ ಲೈಫ್ ಈಸಿ ಆಗೋಕ್ಕೆ ನಾವು AI ಯೂಸ್ ಮಾಡ್ಬೋದಾ, ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಆನ್ಸರ್ ದಟ್. ಇಲ್ಲಿ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸ್ ಯೂಸಿಂಗ್ ಕಾಮನ್ ಟೂಲ್ಸ್, ಸಮ್ ಟೂಲ್ಸ್ ಯೂಸ್ ಮಾಡಿಕೊಂಡು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಯೂಸಿಂಗ್ ಎನಿ ಪಾಪ್ಯುಲರ್ ಸರ್ಚ್ ಇಂಜಿನ್ ಗೂಗಲ್, Bing, type any word in the search box and note down the automatic suggestions that being displayed. ಈಗ ನೀವು ಒಂದು ವರ್ಡ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಸಜೆಷನ್ಸ್ ಬರ್ತಾ ಹೋಗುತ್ತಲ್ವಾ, ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಸಜೆಷನ್ಸ್ ಬರ್ತಾ ಇರುತ್ತೆ. ಏನು ಸಜೆಷನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡಿ ಅಂತ ಹೇಳ್ತೀರಾ. ಆ ಸಜೆಷನ್ಸ್ ಹೇಗೆ ಬರುತ್ತೆ? ಮೋಸ್ಟ್ ಆಫ್ ದ ಟೈಮ್ ಜನರು ಏನು ಸಜೆಷನ್ ಹೇಗೆ ಬರುತ್ತೆ ಅಂದರೆ, ರಿಲೇಟೆಡ್ ಟಾಪಿಕ್ಸ್ನ ಸರ್ಚ್ ಮಾಡಿರ್ತಾರಲ್ವ, ಆ ಸರ್ಚ್ ಮಾಡಿದ ಟಾಪಿಕ್ಸೇ ಸಜೆಷನ್ ಆಗಿ ಬರೋದು. ಥೌಸಂಡ್ಸ್ ಆಫ್ ಪೀಪಲ್, ಲ್ಯಾಕ್ಸ್ ಆಫ್ ಪೀಪಲ್ಸ್, ಮಿಲಿಯನ್ಸ್ ಆಫ್ ಪೀಪಲ್ ಅದನ್ನು ಸರ್ಚ್ ಮಾಡಿರ್ತಾರೆ, ಆ ಸಜೆಷನ್ಸ್ನ ಬರುತ್ತೆ. ಟ್ರೈ ಮಾಡಿ ಇದೊಂದು ಹೇಗೆ ಬರುತ್ತೆ, ಏನು ಸಜೆಷನ್ ಬಂದಿದೆ ಅಂತೇಳ್ಬಿಟ್ಟು. ಈಗ ವರ್ಡ್ ಪ್ರೊಸೆಸರ್ ಯೂಸ್ ಮಾಡಿಕೊಂಡು ಮಿಸ್ಟೇಕ್ ಮಾಡಿ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಮಾಡಿ, ಸ್ಪೆಲ್ಲಿಂಗ್ ವರ್ಡ್ ಡಾಕ್ಯುಮೆಂಟ್ ಟೈಪ್ ಮಾಡ್ತಿದ್ದೀರಾ ಅಂತ ಹೇಳಿ ಸ್ಪೆಲ್ಲಿಂಗ್ ಟೈಪ್ ಮಾಡಿದ್ದು ಮಿಸ್ಟೇಕ್ ಮಾಡಿ, ಅವಾಗ ಏನಾಗುತ್ತೆ, ರೆಡ್ ಕಲರಲ್ಲಿ ಅಂಡರ್ಲೈನ್ ಆಗುತ್ತೆ. ಗ್ರಾಮರ್ ಮಿಸ್ಟೇಕ್ ಇದ್ದರೆ ಗ್ರೀನ್ ಕಲರಲ್ಲಿ ಅಂಡರ್ಲೈನ್ ಆಗಿರುತ್ತೆ. ಅದನ್ನು ಆಟೋ ಕರೆಕ್ಷನ್ ಯೂಸ್ ಮಾಡಿಕೊಂಡು ಕರೆಕ್ಟ್ ಮಾಡ್ಬೋದು. ಆಟೋ ಸಜೆಷನ್ ಇರುತ್ತೆ. ಈ ಥರ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೀವೇ ವರ್ಕ್ ಮಾಡ್ಬೋದು. ಲೈಕ್ ಗೂಗಲ್ ಟ್ರಾನ್ಸ್ಲೇಷನ್ ಆಗಿರಲಿ, ಗೂಗಲ್ ಅಸಿಸ್ಟೆಂಟು, ಫೋನಲ್ಲಿ ಗೂಗಲ್ ಅಸಿಸ್ಟೆಂಟ್ ಇದೆ ಅಲ್ವಾ, ಓಕೆ ಗೂಗಲ್ ಅಂತ ಹೇಳಿಬಿಟ್ಟು ಕೊಟ್ಟರೆ ನಿಮಗೆ ನೀವೇನು ಹೇಳ್ತೀರೋ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಅದೇ ಥರ ಎಕ್ಸಸೈಸಸ್ ಇದೆ, ಅದನ್ನು ವರ್ಕ್ ಮಾಡಿ. ನೆಕ್ಸ್ಟ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಇದೆ. ನಿಮಗೆ ಪ್ಯಾಟ್ರನ್ ಏನು ಕ್ವಶನ್ ಪೇಪರ್ ಪ್ಯಾಟ್ರನ್ ಬರ್ಬೋದು ಅನ್ನೋದಕ್ಕೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ಒಂದಷ್ಟು. ಆ ಕ್ವಶನ್ಸ್ನ ಓದ್ಕೊಳ್ಳಿ. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ಸರು ಇದೆ. ಸೊ ಡೀಟೇಲ್ ಆಗಿಲ್ಲ, ಬಟ್ ಕ್ವಶನ್ಸ್ನ ರೆಫರ್ ಮಾಡಿಕೊಂಡು ಆನ್ಸರ್ನ ನೀವು ಮೇಲ್ಗಡೆ ಇರೋ ಟಾಪಿಕಲ್ಲಿ ಈ PDF ಅಲ್ಲಿ ಏನು ಸಜೆಸ್ಟ್ ಮಾಡಿದರೆ ಅದನ್ನು ಓದ್ಕೊಳ್ಳಿ. ದಿಸ್ ಈಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಸೊ ಇಲ್ಲಿಗೆ ನಮ್ಮದು ಚಾಪ್ಟರ್ 1 ಮುಗಿಯುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.